ವೆಲ್ಕಮ್ ಎವ್ರಿವನ್. ಇತ್ತೀಚೆಗೆ ನಡೆದ ಕೆಎ ಪರೀಕ್ಷೆ ಹೈದರಾಬಾದ್ ಕರ್ನಾಟಕ ಪೇಪರ್ಗೆ ನಾವೀಗ ಡಿಸ್ಕಸ್ ಮಾಡ್ತೀವಿ. ಕ್ವೆಶ್ಚನ್ ಪೇಪರ್ ಹೇಗಿತ್ತು, ಮತ್ತೆ ಕ್ವೆಶ್ಚನ್ಸ್ ನ ಹೇಗೆ ಸಾಲ್ವ್ ಮಾಡಬಹುದು, ಮತ್ತೆ ರೈಟ್ ಆನ್ಸರ್ಸ್ ಏನು ಅಂತ ಸರ್ ಮುಖಾಂತರ ತಿಳ್ಕೊಳ್ಳೋಣ. ವೆಲ್ಕಮ್ ಸರ್. ನಮಸ್ಕಾರ ಸರ್, ಇತ್ತೀಚೆಗೆ ನಡೆದ ಪೇಪರ್ ಹೇಗಿತ್ತು ಸರ್? ಹೇಗಿತ್ತು, ಟಫ್ನೆಸ್ ಹೇಗಿತ್ತು, ಮತ್ತೆ ಪೇಪರ್ ಪ್ಯಾಟರ್ನ್ ಏನ್ ಬದಲಾವಣೆಗಳು ಏನೇನಾಗಿದೆ ಹೇಳ್ತೀರಾ ನಮ್ಗೆ? ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಮೊನ್ನೆ ತಾನೇ ಗ್ರೂಪ್ ಸಿ ಕಮ್ಯುನಿಕೇಶನ್ ಪೇಪರ್ ಆಗ್ಲಿ ಮತ್ತೆ GS ಪೇಪರ್ ಆಗ್ಲಿ ನಡೆದಿದೆ. ಇದು ಹೆಚ್ಚಿಗೆಗೆ ಅಂತ ಹೆಂಗಿದ್ರು ಜನವರಿಯಲ್ಲಿ ಜನರಲ್ಗೆ ಗ್ರೂಪ್ ಸಿ ಪೇಪರ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಇದನ್ನ ಸ್ವಲ್ಪ ಅನಾಲಿಸಿಸ್ ಮಾಡಿದ್ರೆ ನಮ್ಗೆ ಅದಕ್ಕೆ ಪ್ರಿಪರೇಷನ್ ಈಸಿ ಆಗುತ್ತೆ. ಸೊ ಈ ಪೇಪರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ಈ ಪೇಪರ್ ನೋಡಿದಾಗ ಹೌದು KE ಖಂಡಿತವಾಗ್ಲೂ ಚೇಂಜಸ್ ತರ್ತದೆ. KPSC ಗೆ KE ಗೆ ಡಿಫ್ರೆನ್ಸ್ ಇದೆ, ಚೇಂಜಸ್ ತರ್ತದೆ ಅಂತ ಗೊತ್ತಾಗುತ್ತೆ. ಪೇಪರು ಲೆಂದಿ ಇದೆ. ಯಾಕೆ ಪೇಪರ್ ಲೆಂದಿ ಆಗತ್ತೆ? ಸೊ ನಮ್ಗೆ ಪೇಪರ್ ಅಲ್ಲಿ ಅಸರ್ಷನ್ ರೀಸನ್ಸ್ ಬಂದಿದೆ. ಮ್ಯಾಚ್ ದಿ ಫಾಲೋಯಿಂಗ್ 14 ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬರ್ತದೆ. 25 ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರ್ತದೆ. ಯಾವಾಗ ಮ್ಯಾಚ್ ದಿ ಫಾಲೋಯಿಂಗ್ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರುತ್ತೆ ಅದು ಪೇಪರ್ನ ಲೆಂತಿ ಮಾಡ್ಬಿಡುತ್ತೆ. ಮತ್ತೆ ಲೆಂತಿ ಪ್ಲಸ್ ಈಸಿ ಪೇಪರ್ ಇದೆ. ಸೊ ತುಂಬಾ ಕ್ವಶನ್ಸ್ ಆಲ್ಮೋಸ್ಟ್ ಈಸಿ ಕ್ವಶನ್ಸ್ ಇದೆ, ಮಾಡರೇಟ್ ಕ್ವಶನ್ಸ್ ಇದೆ, ವೆರಿ ಡಿಫಿಕಲ್ಟ್ ಕ್ವಶನ್ಸ್ ತುಂಬಾ ಕಮ್ಮಿ. ನೋಡೋದಕ್ಕೆ ವೆರಿ ಡಿಫಿಕಲ್ಟ್ ಅನ್ನತ್ತ. ಇವತ್ತು ನಾನು ನಿಮ್ಗೆ ಕೆಲವು ಕ್ವಶನ್ಸ್ ತೋರಿಸ್ತೀನಿ, ನೋಡೋದಕ್ಕೆ ಡಿಫಿಕಲ್ಟ್ ಇರುತ್ತೆ, ಆನ್ಸರ್ ಈಸಿ ಆಗುತ್ತೆ. ಓಕೆನಾ? ಸೊ ಓವರ್ ಆಲ್ ಇಟ್ಸ್ ಎ ಲೆಂದಿ ಮಾಡರೇಟ್ ಟು ಈಸಿ ಪೇಪರ್ ಅಂತ ಹೇಳ್ಬೋದು. ಓಕೆ ಸರ್, ಹೇಳ್ದಂಗೆ ಪೇಪರ್ ಲೆಂತಿ ಆಗಿತ್ತು ನಿಜ. ಬಟ್ ಆದ್ರೆ ಮಾಡರೇಟ್ ಟು ಈಸಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಮ್ಯಾಚ್ ದ ಫಾಲೋಯಿಂಗ್ ಇದ್ದಷ್ಟು ನಮ್ ಕ್ವೆಶ್ಚನ್ ಈಸಿ ಆಗುತ್ತೆ. ಈ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ತುಂಬಾ ಕ್ಲೂಸ್ ಗಳಿರುತ್ತೆ. ನಿಮ್ಗೆ 1 ಅಥವಾ 2 ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟ್ ಆಗಿ ಗೊತ್ತಿದ್ರು ಯು ಕ್ಯಾನ್ ಅರೈವ್ ಅಟ್ ದ ರೈಟ್ ಆನ್ಸರ್ಸ್. ಅದೇ ಮ್ಯಾಚ್ ದ ಫಾಲೋಯಿಂಗ್ ಈಸಿನೆಸ್ ತೋರಿಸುತ್ತೆ. ಎಸ್ಪೆಷಲಿ ಅಸರ್ಷನ್ ಮತ್ತೆ ರೀಸನಿಂಗ್ ನಮ್ UPSC 2023 ಇಂದ ಸ್ಟಾರ್ಟ್ ಮಾಡಿದ್ರು. ಈ ಪ್ಯಾಟರ್ನ್ KS ಕೂಡ ಅಳವಡಿಸ್ಕೊಂತು. ಅದೇ ನಮ್ಗೆ ಈಗ ಏನಾಗಿದೆ ಅಂದ್ರೆ KA ಕೂಡ ಅಸರ್ಷನ್ ರೀಸನಿಂಗ್ ಟೈಪ್ ಕ್ವಶನ್ಸ್ ಗೆ ಹೋಗಿದೆ. ಇದು ಕೂಡ ಈಸಿ ಇರುತ್ತೆ, ಬಟ್ ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ. ಒಂದ್ಸಲ ಅನಲೈಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಸರ್ಷನ್ ರೀಸನಿಂಗ್ ಇರ್ಬೋದು, ಸರ್ ಹೇಳ್ದಂಗೆ ಮ್ಯಾಚ್ ದ ಫಾಲೋಯಿಂಗ್ ಎಷ್ಟು ಕ್ಲೂಸ್ ಇರುತ್ತೆ, ಆನ್ಸರ್ ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ಸರ್ ಕರೆಂಟ್ ಅಫೇರ್ಸ್ ಎಷ್ಟು ಪ್ರಮಾಣದಲ್ಲಿ ಬಂದಿತ್ತು, ಹೇಗಿತ್ತು ಕರೆಂಟ್ ಅಫೇರ್ಸ್? 25 ಗಿಂತ ಜಾಸ್ತಿ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿತ್ತು. ಸೊ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ತಿಳ್ಕೊಬೇಕಾಗಿರೋದು ಕರೆಂಟ್ ಅಫೇರ್ಸ್ ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಕರೆಂಟ್ ಅಫೇರ್ಸ್. ಇಸ್ ದಿಸ್ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಮಾಡ್ತಿದ್ವಿ, ಸಿಂಗಲ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರ್ತಿತ್ತು. ಈಗ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್. ಎಕ್ಸಾಂಪಲ್ಸ್, ಇಸ್ ದಿಸ್ ಅವಾರ್ಡ್ಸ್, ಈ ಅವಾರ್ಡ್ ಯಾರು ಗೆಲ್ತಿದ್ರು ಅಂತ ಬರ್ತಿತ್ತು. ಈಗ ಅವಾರ್ಡ್ ಡಿಸ್ಕ್ರಿಪ್ಷನ್ ಕೇಳ್ತಿದ್ದಾರೆ. ಮತ್ತೆ ಇಸ್ ದಿಸ್ ಕಾಮನ್ವೆಲ್ತ್ ಎಲ್ಲಿ ನಡೀತಿತ್ತು ಅಂತ ಕೇಳ್ತಿದ್ರು. ಈಗ ಕಾಮನ್ವೆಲ್ತ್ ಇಂಡಿಯಾ ಎಷ್ಟತಿ ಮಾಡ್ತಿದೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾ, ಡಿಸೆಂಬರ್ ಅಲ್ಲಿ ನಡೆದಂತ ಕರೆಂಟ್ ಅಫೇರ್ಸ್ ಬಂದಿದೆ. ಹೈಯೆಸ್ಟ್ ನಂಬರ್ ಆಫ್ ಕರೆಂಟ್ ಅಫೇರ್ಸ್ ನವೆಂಬರ್ ಅಲ್ಲಿ ಬಂದಿದೆ. 5 ಕ್ವಶನ್ಸ್ ನವೆಂಬರ್ ಅಲ್ಲಿ ಕಂಪ್ಲೀಟ್ ಆಗಿದೆ. ನಮ್ಮ ಈ ಬುಕ್ ಅಲ್ಲಿ ಕಂಪ್ಲೀಟ್ ಆಗಿ ನವೆಂಬರ್ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಅಲ್ಲಿ ಅನೇಕ ಕ್ವೆಶ್ಚನ್ ಗಳು ಡೈರೆಕ್ಟ್ ಆಗಿ ಬಂದಿರೋದು ನಾವು ನೋಡ್ತೀವಿ ಇಲ್ಲಿ. ಮತ್ತೆ ಸರ್ ರಿಪೋರ್ಟ್ಸ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಹೌದು, ಇದೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ, ತುಂಬಾ ಕಡೆ ಎಲ್ಲರೂ ಹೇಳ್ತಿದ್ರು ರಿಪೋರ್ಟ್ಸ್ ಇಂದ ಏನೋ ಕ್ವಶನ್ಸ್ ಬರ್ತಿಲ್ಲ, ಈ ನಡುವೆ ಬರ್ತಾನೆ ಇಲ್ಲ, ಸೊ ಓದಕ್ ಹೋಗ್ಬೇಡಿ ಹಾಗೆ ಹೀಗೆ ಅಂತ. ಬಟ್ ನಾವು ಕನ್ವೆನ್ಷನ್ ಅಲ್ಲಿ ಫಾಲೋ ಮಾಡ್ತಿದ್ವಿ. ನಮ್ ಬುಕ್ ಅಲ್ಲಿ ರಿಪೋರ್ಟ್ಸ್ ಬಗ್ಗೆ ನೀಟಾಗಿ ಹೇಳ್ತಾ ಹೋಗ್ತಿದ್ವಿ. ಸೊ ರಿಪೋರ್ಟ್ಸ್ 5 ರಿಪೋರ್ಟ್ಗಳು ಮ್ಯಾಚ್ ದಿ ಫಾಲೋಯಿಂಗ್ ತರ ಬಂದಿವೆ. ಸೊ ರಿಪೋರ್ಟ್ ಕ್ವಶನ್ಸ್ ಕನ್ವೆನ್ಷನ್ ಫಾಲೋ ಮಾಡ್ತಿದ್ದಾರೆ, ಸೊ ಎರಾಡಿಕೇಟ್ ಆಗಿಲ್ಲ. ಸೊ ನೀವು ನೀಟಾಗಿ ಕನ್ವೆನ್ಷನಲ್ ಪ್ರೋಸೆಸ್ ನೋಡ್ಕೊಳ್ಳಿ, ಚೇಂಜ್ ಆಗಿರೋದನ್ನು ನೋಡ್ಕೊಳ್ತಾ ಹೋಗೋಣ. ಸರ್ ಹೇಳ್ದಂಗೆ ರಿಪೋರ್ಟ್ಸ್ಗೂ ಪ್ರಾಮುಖ್ಯತೆ ಇದೆ. ಅದೇ ರೀತಿ 13 ಕ್ವೆಶ್ಚನ್ಸ್ CSAT ಅಲ್ಲೂ ಬಂದಿದೆ. ಸೊ ಮೆಂಟಲ್ ಅಬಿಲಿಟಿ ಅಲ್ಲೂ ಕೂಡ ಒತ್ತು ಕೊಟ್ಟಿದ್ದಾರೆ. ಈ ಪೇಪರ್ ಅಲ್ಲಿ ಅದು ಕಾಣ್ಬೋದು. ಇದೊಂದು ಮಿಕ್ಸ್ಡ್ ಪೇಪರ್ ಇದ್ರು. ಸರ್ ಹೇಳ್ದಂಗೆ ಈಸಿ ಟು ಮಾಡರೇಟ್ ಇದೆ. ಸರ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಅಂದ್ರೆ ಕ್ವೆಶ್ಚನ್ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಎನ್ಲೈಟನ್ಮೆಂಟ್ ಸರ್. ಮೊದಲನೇ ಕ್ವೆಶ್ಚನ್, ವಿಚ್ ಇಂಡಿಯನ್ ಸ್ಟೇಟ್ ಇಸ್ ಕ್ರೆಡಿಟೆಡ್ ವಿತ್ ಇನ್ಸ್ಟಿಟ್ಯೂಷನಲೈಸಿಂಗ್ ದ ಸೋಷಿಯಲ್ ಆಡಿಟ್ ಪ್ರಾಸೆಸ್ ಇನ್ ರೂರಲ್ ಡೆವಲಪ್ಮೆಂಟ್? ಸೋಷಿಯಲ್ ಆಡಿಟ್ ಪ್ರಾಸೆಸ್ ಕೇಳಿದ್ದಾರೆ, ಮತ್ತೆ ಅನೇಕ ಸ್ಟೇಟ್ ಗಳು ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಯಾವ್ದು ಮಾಡಿತ್ತು ಅಂತ ಕೇಳ್ತಿದ್ದಾರೆ. ಯೋಚನೆ ಮಾಡಿ, ಇದ್ರಲ್ಲಿ ಟ್ರಿಕ್ ಇದೆ, ನಿಮ್ಗೂ ಗೊತ್ತಿದೆ. ಫಸ್ಟ್ ಯಾರು ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ತಂದಿದ್ದು? ಫಸ್ಟ್ ಒನ್ ಆಫ್ ದ ಇನಿಷಿಯಲ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಈ ಸೋಷಿಯಲ್ ಆಡಿಟ್ ಇರ್ಬೋದು, ಇವೆಲ್ಲ ಸ್ಟಾರ್ಟ್ ಆಗಿದ್ದು ಒಂದು NGO ಇತ್ತು, MKSS ಅಂತ. ಅವರು ನಮ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸಸ್ ಗಳಾಗಿ ಇದೆಲ್ಲ ಮುಖಾಂತರ
RTI ತರೋದ್ರಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಆಡಿಟ್ ಪ್ರಾಸೆಸಸ್ ಗಳಾಗಿರೋದಿರ್ಬೋದು ಅವ್ರು ಮುಂದೆ ಇದ್ರು. ಅವರು ಮಾಡಿದ್ದು ರಾಜಸ್ಥಾನದಲ್ಲಿ ಅಷ್ಟು ಸ್ಟಾರ್ಟ್ ಆಯ್ತು. ಸೊ ನಿಮ್ಗೆ ಸಿಂಪಲ್ ಲಾಜಿಕ್ ಹೆಂಗ್ ವರ್ಕ್ ಆಗತ್ತಂದ್ರೆ ರಾಜಸ್ಥಾನಲ್ಲೇ ಫಸ್ಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿತ್ತು. ಸೊ ಈಸಿ ಆನ್ಸರ್ ಕೂಡ ಸೋಷಿಯಲ್ ಆಡಿಟ್ ಪ್ರೋಸೆಸ್ ಕೂಡ ರಾಜಸ್ಥಾನಲ್ಲೇ ಬಂದ್ಬಿಡುತ್ತೆ. ಸ್ಟಾರ್ಟ್ ಆಯ್ತು. ಸೊ ನೀವ್ ಹೇಳ್ದಂಗೆ ಮಜ್ದೂರ್ ಕಿಸಾನ್ ಸಭಾ, ಸೊ ಅವರೇ ಇದನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡೋದಕ್ಕೆ ಮುಂದೆ ಬಂದಿದ್ದು. ಮತ್ತೆ ರಾಜಸ್ಥಾನ್ ಗವರ್ಮೆಂಟ್ ಆಕ್ಟ್ ಪಾಸ್ ಮಾಡಿ ಇದನ್ನ ಅವರ ಒಂದು ಪಂಚಾಯತಿ ರಾಜ್ ಅಲ್ಲಿ ಡೆವಲಪ್ ಮಾಡ್ಕೊಂತಾರೆ. ನೀವು ಇನ್ನೊಂದು ನೋಡಿ, ಈ ಕ್ವಶನ್ ಮುಂದೆ ಒಂದು ಜನ್ ಸುನ್ವಾಯ್ ಅಂತ ಬರುತ್ತೆ. ಜನ್ ಸುನ್ವಾಯ್ ಅಂದ್ರೆ ಸೋಷಿಯಲ್ ಆಡಿಟ್. ಸೊ ಇದನ್ನ ಹಿಂದಿಯಲ್ಲಿ ಏನಂತಾರೆ, ಜನ್ ಸುನ್ವಾಯ್ ಅಂದ್ರೆ ಸೋಷಿಯಲ್ ಆಡಿಟ್. ಓಕೆನಾ? ಸೊ ಇಲ್ಲಿ ಈ ಕ್ವಶನ್ ಆ ಕ್ವಶನ್ ಗೆ ಕನೆಕ್ಷನ್ ಓಕೆ ಸರ್ ಹೇಳ್ದಂಗೆ ಕ್ವೆಶ್ಚನ್ ನಂಬರ್ 1 ಮತ್ತೆ ಕ್ವೆಶ್ಚನ್ ನಂಬರ್ 6 ಜನ್ ಸುನ್ವಾಯ್ ಎರಡು ಕೂಡ ಕೋರಿಲೇಷನ್ ಇದೆ, ಕನೆಕ್ಷನ್ ಇದೆ. ಸೊ ಇದೊಂಥರ ಕ್ಲೂ ಕೊಡುತ್ತೆ ನಿಮ್ಗೆ, ಎಲ್ಲ ಇಂಟರ್ ಕನೆಕ್ಟೆಡ್ ಟಾಪಿಕ್ಸ್ ಮತ್ತೆ ಕ್ವೆಶ್ಚನ್ಸ್ ಹೀಗೆ ಕಾಣಿಸುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಮಾತಾಡ್ತಾರೆ. ಎವ್ರಿ ಇಯರ್ ಇನ್ ದ ಮಂತ್ ಆಫ್. ನೋಡೋಣ, ಇದಕ್ಕೆ ಎರಡು ಇಂಪಾರ್ಟೆನ್ಸ್ ಹೇಳ್ತೀನಿ. ಸೊ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ನಮ್ಮ ಕರೆಂಟ್ ಅಫೇರ್ಸ್ ಬುಕ್ ಅಲ್ಲಿ ಏನ್ ಮಾಡಿದ್ವಿ, ಲಾಸ್ಟ್ ಇಯರ್ 2024 ಅಲ್ಲಿ ಅಕ್ಟೋಬರ್ ಅಲ್ಲಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಬರ್ಡೇ October 31st. ಸೊ ಅದಕ್ಕೆ ಅಂತ ವಿಜಿಲೆನ್ಸ್ ವೀಕ್ ಸ್ಟಾರ್ಟ್ ಆಗಿದೆ ಅಂತ ಕರೆಂಟ್ ಅಫೇರ್ಸ್ ಬುಕ್ ಅಲ್ಲಿ ಇದೆ. ಈ ಸತಿನು ಅಕ್ಟೋಬರ್ ಬುಕ್ ಅಲ್ಲಿ 31st ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆನೇ ಹೇಳಿದ್ದೀವಿ. ಸೊ ಅವ್ರದ್ದು ಬರ್ಡೇ ಯಾವತ್ತು? October 31st. ಸೊ ಯಾವ ವೀಕ್ ಅಲ್ಲಿ October 31st ಇರುತ್ತೋ ಅದೇನಾಗತ್ತೆ, ವಿಜಿಲೆನ್ಸ್ ವೀಕ್ ಆಗೋಗತ್ತೆ. ಓಕೆ ಸರ್ ಹೇಳಿದಂತೆ ಈ ವಿಜಿಲೆನ್ಸ್ ಇದೆಯಲ್ಲ, ಇದನ್ನ ಇನಿಷಿಯೇಟ್ ಮಾಡಿದ್ದು ನಮ್ಮ CBSE ಅವರು, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅವರು. ಅವ್ರು ಇನಿಷಿಯೇಟ್ ಮಾಡಿದ್ದು ಈ ಸೆಂಟ್ರಲ್ ವಿಜಿಲೆನ್ಸ್ ವೀಕ್ ಎವ್ರಿ ಇಯರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬರ್ಡೇ ಆದ 31st October ಅಂದು ನಾವು ನಡ್ಸ್ಕೊಳ್ತೀವಿ. ನೆಕ್ಸ್ಟ್ ಸರ್ ಆರ್ಟಿಕಲ್ 243D ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ಸ್. ಸರ್ 243 ಎಲ್ಲ ನಮ್ಗೆ ಒಂದ್ ಸ್ವಲ್ಪ ಐಡಿಯಾ ಇರುತ್ತೆ ಸರ್, ಪಂಚಾಯತ್ ಅಂತ. ಬಟ್ ಆದ್ರೆ ಆಲ್ಫಾಬೆಟ್ಸ್ ಬಂದ್ಬಿಡುತ್ತಲ್ಲ, ಅನೇಕ ಸ್ಟೂಡೆಂಟ್ಸ್ ಗಳು ಇಲ್ಲಿ ಕನ್ಫ್ಯೂಸ್ ಆಗೋಗ್ತಾರೆ. I ಏನು D ಏನು ಆತರ ಎಲ್ಲ ಕನ್ಫ್ಯೂಸ್ ಆಗ್ತಾರೆ. ಸೊ D ಏನಕ್ಕೆ ಸರ್? ಫಸ್ಟ್ ಇದ್ರ ಬಗ್ಗೆ ಹೇಳ್ಬೇಕು ಅಂತ. ಸೊ ನೀವು UPSC ಅಲ್ಲಿ ಒಂದು ಟ್ರೆಂಡ್ ನೋಡಿರ್ತೀರ. UPSC 2023 ಇಂದ ಆರ್ಟಿಕಲ್ಸ್ ಡೈರೆಕ್ಟ್ ಆಗಿ ಕೇಳ್ತಿದ್ದಾರೆ. ಸೊ ಅದೇ ಟ್ರೆಂಡ್ KPSC ಅಲ್ಲಿ ಬಂತು. ಈಗ ನಮ್ KE ಏನು ಆ ಟ್ರೆಂಡ್ ಫಾಲೋ ಮಾಡ್ತಿದ್ದಾರೆ. ಸೊ ನಾವಿಲ್ಲ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, UPSC ಮಾಡುವಂತ ಟ್ರೆಂಡ್ KPSC ಆಗ್ಲಿ ಅದರ್ ಎಕ್ಸಾಮಿನೇಷನ್ ಬೋರ್ಡ್ಸ್ ಫಾಲೋ ಮಾಡೇ ಮಾಡ್ತಾರೆ ಒಂದೇದು. ಸೊ ಇದು ತಲೆಯಲ್ಲಿದ್ದಾಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ನಮ್ದು ಮೋಸ್ಟ್ ಆಫ್ ದ ಗ್ರೂಪ್ ಸಿ ಪೇಪರ್ಸ್ ಈಗ UPSC ಸ್ಟೂಡೆಂಟ್ಸ್ ಬರೀತಿದ್ದಾರೆ. ಅವ್ರಿಗೆ ಈ ಪ್ಯಾಟರ್ನ್ ಈಸಿಯಾಗಿ ಗೊತ್ತಾಗೋಗಿದೆ. ಇದಕ್ಕೆ ಹೇಗ್ ಓದ್ಬೇಕು ಅಂತಾನು ಚೆನ್ನಾಗಿ ಗೊತ್ತಾಗಿದೆ. ಈಗ ನಾವೇ ಗ್ರೂಪ್ ಸಿ ಸ್ಟೂಡೆಂಟ್ಸ್ ಗೆ ಅಂತ ಪ್ರಿಪೇರ್ ಆಗ್ತಾ ಇರೋರು, ಅವರು ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ ಅವ್ರು ಕೂಡ ಅವ್ರ ತರಾನೇ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಇಲ್ಲಿ ನೋಡಿ, ಇಸ್ ದಿವಸ ನಾವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮಾತ್ರ ನೆನ್ಪಿಟ್ಕೊಂತಿರ್ತೀವಿ. ಈಗ 1, 2, 3 ಅಂತ, 52 ಅಂತ, ಆರ್ಟಿಕಲ್ 14, 19 ಅಂತ. ಮತ್ತೆ 243 ಅಲ್ಲಿ IEK ನೆನ್ಪಿಟ್ಕೊಂತಿದ್ವಿ, ಯಾಕಂದ್ರೆ I ಬಂದ್ಬಿಟ್ಟು ಸ್ಟೇಟ್ ಫೈನಾನ್ಸ್ ಕಮಿಷನ್, ಮತ್ತೆ ಎಲೆಕ್ಷನ್ ಕಮಿಷನ್ K ಅಂತ. ಬಟ್ ಈಗ ನೋಡಿ D ಕೇಳ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನನ್ಗೆ ಎಲೆಕ್ಷನ್ ಕಮಿಷನ್ ಫೈನಾನ್ಸ್ ಕಮಿಷನ್ ಎಲಿಮಿನೇಟ್ ಮಾಡ್ಬೋದು, ಪವರ್ಸ್ ಅಂಡ್ ಫಂಕ್ಷನ್ಸ್ ರಿಸರ್ವೇಶನ್ ಅಲ್ಲಿ ಸ್ಟಕ್ ಆಗೋಗ್ತೀನಿ. ಸೊ ಟಫ್ ಆಗಿ ಕೇಳ್ತಿದ್ದಾರೆ. ಇದು ಮಾಡರೇಟ್ ಕ್ವಶನ್ ಅಂತ ಹೇಳ್ಬೋದು, ಯಾಕೆ ಫ್ಯಾಕ್ಚುಯಲ್ ಡೇಟಾ ಇರೋದಕ್ಕೆ. ಓಕೆನಾ? ಸೊ ಆನ್ಸರ್ ಬಂದ್ಬಿಟ್ಟು ಇದು ರಿಸರ್ವೇಶನ್. Okay. Reservation in Panchayats 243D. Okay. The key features of MG, NREGP are what ಅಂತ ಕೇಳಿದ್ದಾರೆ. ಸೊ ಇದು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇದೆ, ಪ್ರಯಾರಿಟಿ ಟು ವೀಕರ್ ಸೆಕ್ಷನ್ಸ್ ಇದೆ, ಆಕ್ಟಿವ್ ರೋಲ್ ಆಫ್ ಗ್ರಾಮ ಸಭಾ ಇದೆ, 100 days ಆಫ್ ಎಂಪ್ಲಾಯ್ಮೆಂಟ್ ಇನ್ ಮೆಟ್ರೋಪಾಲಿಟನ್ ಏರಿಯಾಸ್ ಅಂತ ಇದೆ. ಸರ್ ಏನಿರ್ಬೋದು? ಇದಕ್ಕಿಂತ ಮುಂಚೆ ಈ ಕ್ವಶನ್ ಬಗ್ಗೆ ಮಾತಾಡೋಣ. ನಿಮ್ಗೆ ಗೊತ್ತಿರ್ಬೋದು, MG ನರೇಗಾ ಹೆಸರು ಈಗ VBG ರಾಮ್ಜಿ ಅಂತ ಹಾಕ್ತಿದ್ದಾರೆ. ಸೊ ಇದು ಕರೆಂಟ್ ಅಫೇರ್ಸ್ ಯಾವಾಗಿಂದು? ಜಸ್ಟ್ ಒನ್ ವೀಕ್ 10 days ಹಿಂದೆ ಕರೆಂಟ್ ಅಫೇರ್ಸ್. ಸೊ ಅದಕ್ಕೆ ರಿಲೇಟೆಡ್ ಅಲ್ವಾ? ಇನ್ನ ಕೆಲವು ಕರೆಂಟ್ ಅಫೇರ್ಸ್, ರೀಸೆಂಟ್ ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ಅಂತಾನೆ ನಮಗ್ ಗೊತ್ತಿದೆ, ಸ್ಪರ್ಧಾ ರಿವ್ಯೂ ಟೀಮ್ ಅಲ್ಲಿ ಇರುವಂತ ಎಕ್ಸ್ಪರ್ಟ್ಸ್ ಯಾರು ಈ ಕಂಟೆಂಟ್ ಮಾಡ್ತಿದಾರೆ ಅವ್ರಿಗೆ ಐಡಿಯಾ ಇದೆ ಎಲ್ಲಿವರೆಗೂ ಕ್ವಶನ್ಸ್ ಕೇಳ್ತಾರೆ, ಎಲ್ಲಿ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಅದರಲ್ಲೂ ಡಿಸೆಂಬರ್ ಅಲ್ಲಿ ಇಂಪಾರ್ಟೆನ್ಸ್, ನವೆಂಬರ್, ಅಕ್ಟೋಬರ್ ಅಲ್ಲಿ ಇಂಪಾರ್ಟೆನ್ಸ್ ಗೊತ್ತಿದೆ. ಅದಕ್ಕೆ ಅಂತಾನೆ ನಾವು ನೆಕ್ಸ್ಟ್ ಈ
ಗ್ರೂಪ್ ಸಿ ಜನರಲ್ ಪೇಪರ್ ಬರೋಕ್ಕಿಂತ ಮುಂಚೆನೆ ಕಂಪ್ಲೀಟ್ ಕಂಪೈಲೇಷನ್ ತರ್ತಾ ಇದ್ವಿ. ಅದರಲ್ಲಿ ನಿಮ್ಗೆ ಫುಲ್ ಜಾನ್ವರಿ ಟು ಡಿಸೆಂಬರ್, ಅವಾಗ ಡಿಸೆಂಬರ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಾಗ ಕಂಪೈಲೇಷನ್ ಅಲ್ಲಿ ಇರುತ್ತೆ. ಈ ಒಂದು ಇದಕ್ಕೆ ಮಿಸ್ ಆಗಿರ್ಬೋದು ಎಕ್ಸಾಮ್ಗೆ ಆ ಬುಕ್ ನಿಮ್ ಕೈಯಲ್ಲಿರೋದು. ಬಟ್ ಡೆಫಿನೆಟ್ಲಿ ಇದು 1ನೇ ತಾರೀಕು 2ನೇ ತಾರೀಕು ಜಾನ್ವರಿ ಬಂದ್ಬಿಡತ್ತೆ. ಆವಾಗ ಡಿಸೆಂಬರ್ ಕರೆಂಟ್ ಅಫೇರ್ಸ್ ಇಂಪಾರ್ಟೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನೀವು ಅದನ್ನೆಲ್ಲಿ ನೋಡ್ಬೋದು, ಗ್ರೂಪ್ ಸಿ ಪೇಪರ್ ಅಲ್ಲಿ ಕಾಣಿಸುತ್ತೆ. ಇದು ಸಿಂಪಲ್ ಇದೆ ನೋಡಿ. ಆಗ್ಲೇ ಹೇಳ್ದೆ ಟಫ್ ಈಸಿ ಅಂತಂದ್ವಲ್ವಾ, ಈಸಿ ಟು ಮಾಡ್ರೇಟ್. ಇದ್ರಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ MG ನರೇಗಾ ಅಂದ್ರೆ ಏನು, ಗ್ರಾಮೀಣ ಅಲ್ವಾ. ಸೊ ಅದರಲ್ಲಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಗ್ರಾಮೀಣಕ್ಕೆ. ಈಗ ಆಪ್ಷನ್ ಡಿ ನೋಡಿ, ಆಪ್ಷನ್ ಡಿ ಅಲ್ಲಿ ಏನಿದೆ, ಮೆಟ್ರೋಪಾಲಿಟನ್ ಏರಿಯಾ. ಮೆಟ್ರೋಪಾಲಿಟನ್ ಏರಿಯಾ ಏನಾಗತ್ತೆ, ಅರ್ಬನ್ ಏರಿಯಾ. ಡಿ ತೆಗೆದ್ಬಿಟ್ರೆ ಆನ್ಸರ್ ಸಿಗತ್ತಾ? ಆನ್ಸರ್ ಏನಾಗತ್ತೆ, ABC ಆಪ್ಷನ್ ಬಂದಾಗಿರುತ್ತೆ. ಅದೊಂದೇ ಆಪ್ಷನ್ ಇರೋದು, ಡೀಲ್ ಇರೋದು. ಸೊ ದೀಸ್ ಆರ್ ದ ಟ್ರಿಕ್ಸ್. ಇದು UPSC ಪ್ರಿಪೇರ್ ಆಗೋ ಸ್ಟೂಡೆಂಟ್ಸ್ ಈಸಿ ಗೊತ್ತಿರುತ್ತೆ. ನಮ್ಮ ಗ್ರೂಪ್ ಸಿಗೆ ಅಂತ ಪ್ರಿಪೇರ್ ಆಗೋ ಸ್ಟೂಡೆಂಟ್ಸ್ ಇವನ್ನೆಲ್ಲ ಕಲಿಬೇಕು. ಸೊ ದಿಸ್ ಇಸ್ ದ ಟೈಮ್, ಎಕ್ಸಾಕ್ಟ್ ಟೈಮ್. ಮಾಡೆಲ್ ಕ್ವಶನ್ ಪೇಪರ್ ಸಿಕ್ಬಿಟ್ಟಿದೆ ನಮ್ಗೆ. ಸೊ ಅವ್ರು ಇನ್ನೇನು ಗ್ರೂಪ್ ಸಿ ಎಕ್ಸಾಮ್ಸ್ ಹತ್ರ ಬಂದ್ಬಿಡ್ತಿದೆ, ಇನ್ನೊಂದ್ ತಿಂಗಳೇ ಇರೋದು, 1 ತಿಂಗಳು ಇಲ್ಲ. ಸೊ ಅದ್ರ ಒಳಗಡೆ ಈ ತರ ಟ್ರಿಕ್ಸ್ ಕೂಡ ತಿಳ್ಕೊಬೇಕಾಗತ್ತೆ, ಹೇಗೆ ಸಾಲ್ವ್ ಮಾಡೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಸರ್ ಹೇಳ್ದಂಗೆ ಎಕ್ಸಾಮ್ ಅಲ್ಲಿ ಈಸಿಲಿ ರಿಪ್ಲೇಸಬಲ್ ವರ್ಡ್ಸ್ ಅಥವಾ ಸ್ವಾಪ್ ವರ್ಡ್ಸ್ ಅಂತ ಇರುತ್ತೆ. ಎಕ್ಸಾಂಪಲ್ ರೂರಲ್, ಅರ್ಬನ್ ಇರ್ಬೋದು, ಮೆಟ್ರೋಪಾಲಿಟನ್ ಇರ್ಬೋದು. ಕೆಲವು ಸಲ ಇಂಥ ವರ್ಡ್ಸ್ ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬಿಟ್ರೆ ನಮ್ಗೆ ಆನ್ಸರ್ ಗಳು ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ 5th ಕ್ವೆಶ್ಚನ್ ಹೋಗೋಣ ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಆಬ್ಜೆಕ್ಟಿವ್ ಆಫ್ ಜನಸಂಖ್ಯೆ? ನಾವು ಹಿಂದೆ ಮಾತಾಡಿದಂಗೆ ಫಸ್ಟ್ ಕ್ವೆಶ್ಚನ್ ಕೂಡ ಏನಿತ್ತು, ಫಸ್ಟ್ ಕ್ವೆಶ್ಚನ್ ಕೂಡ ಸೋಷಿಯಲ್ ಆಡಿಟ್ ಬಗ್ಗೆ ಮಾತಾಡಿತ್ತು. ಇಲ್ಲೂ ಕೂಡ ಜನಸಂಖ್ಯೆ ಬಗ್ಗೆ ಕೇಳಿದ್ದಾರೆ. ಸೊ ನಾಟ್ ಅ ಫಂಕ್ಷನ್ ಅಂತ ಹೇಳ್ತಿರೋದು ಸ್ಕ್ರೂಟಿನಿಟಿ ಆಫ್ ಗ್ರಾಮ ಪಂಚಾಯತ್ ಬಜೆಟ್ಸ್, ಸಿಟಿಸನ್ ಎಂಗೇಜ್ಮೆಂಟ್, ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಇನ್ ಗವರ್ನೆನ್ಸ್, ಸಬ್ಮಿಷನ್ ಆಫ್ ಪಬ್ಲಿಕ್ ಗ್ರೀವಿಯನ್ಸಸ್. ಇದ್ರಲ್ಲಿ ಯಾವ್ದಲ್ಲ ಸರ್? ನೀವೇ ಹೇಳಿ ನೋಡೋಣ. ಈಗ ಗ್ರಾಮ ಪಂಚಾಯತಿಗೆ ಪವರ್ ಕೊಡ್ತೀವಿ ಅಲ್ವಾ. ಸೊ ಇದ್ರಲ್ಲಿ ಜನಸುನ್ವಾಯಿ ಅಂದ್ರೆ ಜನರಿಂದ, ಅಂದ್ರೆ ಗ್ರಾಮ ಸಭಾ ಹೇಳೋದನ್ನ ಪಂಚಾಯತಿ ಕೇಳ್ಬೇಕು ಅಂತ, ಲಿಸ್ನಿಂಗ್ ಟು ದ ಪಬ್ಲಿಕ್ ಅಂತ ಹೆಸರು ಹೇಳ್ದಂಗೆ ಬ್ರೇಕ್ ಡೌನ್ ಮಾಡಿದ್ರೆ. ಇದ್ರಲ್ಲಿ ಯಾವ್ದಾವ್ದು ಲಿಸ್ನಿಂಗ್ ಟು ದ ಪಬ್ಲಿಕ್ ಗೆ ಈ ನಿಯರೆಸ್ಟ್ ಆನ್ಸರ್ಸ್ ಆಗತ್ತೆ? ಸಿಟಿಸನ್ ಎಂಗೇಜ್ಮೆಂಟ್ ಖಂಡಿತ ಇದೆ, ಲಿಸ್ನಿಂಗ್ ಟು ದ ಪಬ್ಲಿಕ್ ಬರುತ್ತೆ. ಮತ್ತೆ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಗವರ್ನೆನ್ಸ್ ಎನ್ಹಾನ್ಸ್ ಹೌದು, ಪಾರ್ಟಿಸಿಪೇಟಿವ್ ಗವರ್ಮೆಂಟ್ ಅಂತ ನಾವು ಕೇಳಿರ್ತೀವಿ. ಮತ್ತೆ ಇದಿರೋದೇ ಪಬ್ಲಿಕ್ ಫೈನಾನ್ಸಸ್ಗೋಸ್ಕರ, ಜನರ ಕಷ್ಟಗಳು ಅನಾನುಕೂಲಗಳು ಪರಿಶೀಲಿಸೋಕೋಸ್ಕರನೇ ಇದಿರೋದು. ಆದ್ರೆ ಈ ಸ್ಕ್ರೂಟಿನಿಟಿ ಅನ್ನೋ ಸ್ಕ್ರೂಟಿನಿ ಆಫ್ ಗ್ರಾಮ ಪಂಚಾಯತ್ ಬಜೆಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಟ್ರಿಕ್ ಇರೋದು. ಬಜೆಟ್ ಸ್ಕ್ರೂಟಿನೈಸ್ ಮಾಡುತ್ತಾ ಇದು, ಅದು ಪ್ರಶ್ನೆ ನಮ್ದು. ಇದು ಬಜೆಟ್ ಸ್ಕ್ರೂಟಿನೈಸ್ ಮಾಡಕ್ ಆಗಲ್ಲ, ಅಷ್ಟೊಂದು ಪವರ್ಸ್ ಕೊಟ್ಟಿಲ್ಲ. ಸೊ ಬಜೆಟ್ ಸ್ಕ್ರೂಟಿನೈಸ್ ಮಾಡ್ಬೇಕಂದ್ರೆ ಅವೇರ್ನೆಸ್ ಜಾಸ್ತಿ ಇರ್ಬೇಕು. ಎಕನಾಮಿಕಲ್ ಫೈನಾನ್ಷಿಯಲ್ ಅವೇರ್ನೆಸ್ ಸ್ವಲ್ಪ ಚೆನ್ನಾಗಿದ್ದಾಗ ಮಾಡಬಹುದು, ಬಟ್ ಮುಂದೆ ಬರುತ್ತೆ, ಸದ್ಯಕ್ಕಿಲ್ದೆ ಇರ್ಬೋದು. Okay, sir. What has been the primary focus of India's economic policy since the 1991 economic liberation? ಇದು ಸ್ವಲ್ಪ ಟ್ರಿಕಿ ಕ್ವೆಶ್ಚನ್, ಯಾಕಂದ್ರೆ ಎಲ್ಲ ಆಪ್ಷನ್ಸ್ ಸಿಮಿಲರ್ ಅಥವಾ ಕರೆಕ್ಟ್ ಅಂತ ಇಲ್ಲ ಅನ್ಸ್ಬಿಡುತ್ತೆ. ಒಂದ್ಸಲಿ ಓದ್ತೀನಿ. ಪ್ರಮೋಟಿಂಗ್ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್ ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್, ರಿಡ್ಯೂಸಿಂಗ್ ಪಾವರ್ಟಿ ಅಂಡ್ ಇನ್ಇಕ್ವಾಲಿಟಿ ಥ್ರೂ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್, ಅಚೀವಿಂಗ್ ದ ಆಬ್ಜೆಕ್ಟಿವ್ ಆಫ್ DPSP, encouraging domestic consumption of imported goods. ಸೊ ಇಲ್ಲಿ ಸ್ವಲ್ಪ ಅನಲೈಸ್ ಮಾಡೋದು ಬರುತ್ತೆ ಸರ್, ನಮ್ಗೆ ಹೆಲ್ಪ್ ಮಾಡ್ತಾರೆ ಅನಲೈಸ್ ಮಾಡಕ್ಕೆ. 1991 ಎಕನಾಮಿಕ್ ಪಾಲಿಸಿ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿರೋದು LPG. ಎಲ್ ಅಂದ್ರೆ ಲಿಬರಲೈಸ್, ಪಿ ಅಂದ್ರೆ ಪ್ರೈವೇಟೈಸ್, ಜಿ ಅಂದ್ರೆ ಗ್ಲೋಬಲೈಸ್. ಈಗ ಲಿಬರಲೈಸೇಷನ್ ಅಂದ್ರೆ ಏನು, ಗ್ಲೋಬಲೈಸೇಷನ್ ಅಂದ್ರೆ ಏನು, ಪ್ರೈವೇಟೈಸೇಷನ್ ಅಂದ್ರೆ ಏನು? ಗ್ಲೋಬಲೈಸೇಷನ್ ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇಂಡಿಯಾಗೆ ಬರುತ್ತೆ, ಇಂಡಿಯನ್ ಇನ್ವೆಸ್ಟ್ಮೆಂಟ್ಸ್ ಫಾರಿನ್ ಹೋಗುತ್ತೆ, ಇದು ಗ್ಲೋಬಲೈಸೇಷನ್. ಲಿಬರಲೈಸೇಷನ್ ಅಂದ್ರೇನು, ನಿಮ್ಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಇಷ್ಟ ಬಂದಿದ್ದ ಪ್ರಾಡಕ್ಟ್ಸ್ ನ ಮತ್ತೆ ಇಷ್ಟ ಬಂದಿದ್ದ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡೋದನ್ನ ಲಿಬರಲೈಸೇಷನ್. ಗವರ್ಮೆಂಟ್ ಇಷ್ಟೇ ಪ್ರೈಸ್ ಇರಬೇಕು, ಇಷ್ಟೇ ಪ್ರೊಡ್ಯೂಸ್ ಮಾಡಬೇಕು, ಇದೇ ಜಾಗದಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಬೆಳಗ್ಗೆ ಪ್ರೊಡ್ಯೂಸ್ ಮಾಡಬೇಕು, ರಾತ್ರಿ ಪ್ರೊಡ್ಯೂಸ್ ಮಾಡಬೇಕು, ಈ ತರ ಎಲ್ಲ ಅಡೆತಡೆಗಳನ್ನ ತೆಗೆದಾಕೋದನ್ನ ಲಿಬರಲೈಸೇಷನ್. ಪ್ರೈವೇಟೈಸೇಷನ್ ಹೋಗೋದು. ಪ್ರೈವೇಟೈಸೇಷನ್ ಅಂದ್ರೆ ಖಾಸಗೀಕರಣ, ಅಂದ್ರೆ ಕೆಲವು ಸೆಕ್ಟರ್ಸ್ ಬರೀ ಗವರ್ಮೆಂಟ್ ಅಂತಾನೆ ಇಟ್ಕೊಂಡಿತ್ತು, ಆ ಸೆಕ್ಟರ್ಸ್ ಅಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಎಂಟರ್ ಆಗೋದು. ಸೊ ಅದನ್ನ ಈಗ ನೋಡಿ, ಇದು ಗೊತ್ತಿದ್ದಾಗ. ಸೊ ಗ್ಲೋಬಲೈಸೇಷನ್ ಅಂದ್ರೆ ಏನು, ಫಾರಿನ್ ಇನ್ವೆಸ್ಟ್ಮೆಂಟ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ವಾ. ಈಗ ನಮ್ಗೆ ಕೀ ಯಾವ್ದು, ಗ್ಲೋಬಲೈಸೇಷನ್. ಇದರಲ್ಲಿ ಯಾವ್ದು
ಆಪ್ಷನ್ ಎ ಸರ್ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್ ಮತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇದು ಮಾಡ್ಕೊಳ್ಳೋದು. ನೋಡೋದಕ್ಕೆ ಕಷ್ಟ ಇತ್ತು, ಬಟ್ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ, ಈಸಿ ಆಗೋದು. ಮತ್ತೆ ಸೆಕೆಂಡ್ ಆಪ್ಷನ್ ನೋಡಿದ್ರೆ 1991 ಗಿಂತ ಮುಂಚೆ ಇಂಡಿಯಾ ಒಂದು ಸೋಷಿಯಲಿಸ್ಟ್ ಸೊಸೈಟಿ ಆಗಿತ್ತು. ಅದಾದ್ಮೇಲೆ ಸ್ಲೋಲಿ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ಕ್ಯಾಪಿಟಲಿಸಮ್, ಮಿಕ್ಸ್ಡ್ ಎಕಾನಮಿ ಅದಿರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಇದಕ್ಕಿಂತ ಮುಂಚೆನೆ ಅಂತ ಅದ್ರಲ್ಲೊಂದು ಸ್ಲೋಗನ್ ಹೇಳ್ತಾರೆ ನಮ್ಮ ಇಂದಿರಾ ಗಾಂಧಿ ಅವರು, ಗರೀಬಿ ಹಟಾವ್. ಅದು 1991 ಗಿಂತ ಮುಂಚೆನೆ ಇತ್ತು, ರೆಡ್ಯೂಸಿಂಗ್ ಪಾವರ್ಟಿ ಅಲ್ವಾ? ಎಕ್ಸಾಕ್ಟ್ಲಿ ಸರ್. ಮತ್ತೆ ಅಚೀವಿಂಗ್ ದ ಆಬ್ಜೆಕ್ಟಿವ್ಸ್ ಆಫ್ DPSP 1947 ಇಂದ ಕಾನ್ಸ್ಟಿಟ್ಯೂಷನ್ ಬಂದಾದ್ಮೇಲೆ 1950 ಇಂದ ನಾವು DPSP ಇದು ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಮತ್ತೆ ಫೋರ್ತ್ ಆಪ್ಷನ್ ನೋಡಿದ್ರೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ಆಫ್ ಇಂಪೋರ್ಟೆಡ್ ಗೂಡ್ಸ್. ಸೊ ನಾವು ಎಕ್ಸ್ಪೋರ್ಟ್ ಮಾಡಕ್ ಇಷ್ಟಪಡ್ತೀವಿ, ಇಂಪೋರ್ಟ್ ಗೂಡ್ಸ್ ಮಾಡ್ಕೊಂಡು ನಾವು ಕನ್ಸ್ಯೂಮ್ ಮಾಡಕ್ಕೆ ನಾವು ಇಷ್ಟೆಲ್ಲ ಮಾಡ್ಬೇಕಾ? ಯಾವ ಎಕನಾಮಿನೂ ಇದು ಮಾಡಲ್ಲ. ಕಂಪ್ಲೀಟ್ಲಿ ಆಪೋಸಿಟ್ ವಾಟ್ ಇಟ್ ಇಸ್ ಟ್ರೈಂಗ್ ಟು ಡೂ ಅದು ತೋರಿಸ್ತಾ ಇದೆ. ನೆಕ್ಸ್ಟ್ ಸರ್, ಥ್ಯಾಂಕ್ ಯು ಸರ್. Parliamentary form of government in India is strengthened by the presence of what? Parliamentary form of government ಅಂದ್ರೆ ಏನು ಅಂತ ಇದು ಕೇಳ್ತಾ ಇದೆ ಸರ್. Parliamentary form of government ಅಂದ್ರೆ ಏನು, ಏನ್ ವ್ಯತ್ಯಾಸ ಇರುತ್ತೆ ಪಾರ್ಲಿಮೆಂಟರಿ ಫಾರ್ಮ್ಗೂ ಪ್ರೆಸಿಡೆನ್ಷಿಯಲ್ ಫಾರ್ಮ್ಗೂ? ಈಗ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ US ಅಲ್ಲಿ ಇದೆ. ಎಕ್ಸಾಕ್ಟ್ಲಿ ಸರ್. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಇಂಡಿಯಾದಲ್ಲಿ ಇದೆ. ನಮ್ದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂದಿದ ತಕ್ಷಣ ಪಾರ್ಲಿಮೆಂಟ್ ಈಸ್ ರೆಸ್ಪಾನ್ಸಿಬಲ್. ಪಾರ್ಲಿಮೆಂಟ್ ಇರ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ನಮ್ಗೆ ಯಾಕೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತೀವಿ ಅಂದ್ರೆ, ನಮ್ಮಲ್ಲಿ ಲೆಜಿಸ್ಲೇಚರ್ ಅಂದ್ರೆ ಪಾರ್ಲಿಮೆಂಟ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಎಕ್ಸಿಕ್ಯೂಟಿವ್ಸ್. ಸೊ ಲೆಜಿಸ್ಲೇಟರ್ಸ್ ಎಕ್ಸಿಕ್ಯೂಟಿವ್ಸ್ ಒಬ್ರೇ ಆದಾಗ ಅದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಆಗುತ್ತೆ. ಅಂದ್ರೆ ಪ್ರೆಸಿಡೆಂಟ್ ಪಾರ್ಟ್ ಆಫ್ ಪಾರ್ಲಿಮೆಂಟಾ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪಾರ್ಟ್ ಆಫ್ ಪಾರ್ಲಿಮೆಂಟಾ ಅಲ್ವಾ? ಸಪ್ರೇಟ್ ಇಲ್ಲ. ಆದ್ರೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಅಲ್ಲಿ ನೋಡಿ, ಪ್ರೆಸಿಡೆಂಟ್ ಯಾರಿರ್ತಾರೆ? ಕಾಂಗ್ರೆಸ್ ಆಚೆ ಇರ್ತಾರೆ. ನಮ್ದು ಪಾರ್ಲಿಮೆಂಟ್ ಅವ್ರಿಗೆ ಕಾಂಗ್ರೆಸ್ ಅಂತೀವಿ. ಕಾಂಗ್ರೆಸ್ಗೂ ಪ್ರೆಸಿಡೆಂಟ್ಗೆ ಕನೆಕ್ಷನ್ ಇರಲ್ಲ, ಅರ್ಥ ಆಯ್ತಾ? ಸೊ ಅದು ಪ್ರೆಸಿಡೆನ್ಷಿಯಲ್ ಆಯ್ತು, ಇದು ಪಾರ್ಲಿಮೆಂಟರಿ ಫಾರ್ಮ್. ಅದರಲ್ಲಿ ಮೇಜರ್ ಫೀಚರ್ ಬಂದ್ಬಿಟ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಎಕ್ಸಿಕ್ಯೂಟಿವ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪಾರ್ಲಿಮೆಂಟ್ ಅಥವಾ ಲೋಕಸಭಾ. ಇದನ್ನ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ. ಓಕೆ ಅಲ್ವಾ ಸರ್? ಬ್ಯೂಟಿಫುಲ್ ಆಗಿ ಒಂದು ವರ್ಡ್ ಯೂಸ್ ಮಾಡಿದ್ರು, ಅದು ಬೀಂಗ್ ರೆಸ್ಪಾನ್ಸಿಬಲ್ ಅಂತ. ರೆಸ್ಪಾನ್ಸಿಬಲ್ ಅಂದ್ರೆ ಎಕ್ಸಾಂಪಲ್ಸ್, ಈಗ ನಮ್ಮ ಪಾರ್ಲಿಮೆಂಟೇರಿಯನ್ಸ್ ಇರ್ತಾರೆ, ನಮ್ಮ MP ಗಳು ಇರ್ತಾರೆ, ಅವರು ಅನೇಕ ಟೂಲ್ಸ್ ಇರುತ್ತೆ. ಕ್ವೆಶ್ಚನ್ ಆಗಿರ್ಬೋದು, ಝೀರೋ ಆಗಿರ್ಬೋದು, ಕಾನ್ಫಿಡೆನ್ಸ್ ಮೋಷನ್ ಇರ್ಬೋದು, ನೋ ಕಾನ್ಫಿಡೆನ್ಸ್ ಮೋಷನ್ ಇರ್ಬೋದು, ಅನೇಕ ಟೂಲ್ ಎಕ್ಸರ್ಸೈಸ್ ಮಾಡ್ಬಿಟ್ಟು ನಮ್ ಗವರ್ಮೆಂಟ್ ಆಫ್ ದ ಡೇ ನ ಇನ್ ಚೆಕ್ ಅಥವಾ ಅಕೌಂಟಬಲ್ ಆಗಿ ಇರ್ತಾರೆ. ಸರ್ ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ತಗೊಂಡ್ಬಂದ್ರು. ಸೊ ಈ ಕ್ವೆಶ್ಚನ್ ಕೂಡ ಸರ್ ಹೇಳ್ದಂಗೆ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಮೇಲೆ, ಅಕೌಂಟಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಇದಿರುತ್ತೆ. ಸರ್ ನಿಮ್ಗೆ ನೆನಪಿರ್ಬೋದು, ನಮ್ದು ಕಾನ್ಸ್ಟಿಟ್ಯೂಷನ್ ಆಗುವಾಗ ಒಂದು ಡಿಬೇಟ್ ಆಗಿತ್ತು, ರೆಸ್ಪಾನ್ಸಿಬಿಲಿಟಿ ವರ್ಸಸ್ ಸ್ಟೆಬಿಲಿಟಿ ಅಂತ. ಆಗ ನಾವ್ ಯಾಕೆ ಚೂಸ್ ಮಾಡಿದ್ರಿ? ರೆಸ್ಪಾನ್ಸಿಬಿಲಿಟಿ. ಎಕ್ಸಾಕ್ಟ್ಲಿ ಸರ್ ಹೇಳ್ದಂಗೆ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ರೆಸ್ಪಾನ್ಸಿಬಿಲಿಟಿಗೆ ಒತ್ತು ಕೊಟ್ರು. ಥ್ಯಾಂಕ್ ಯು ಸರ್. 2023 which constitutional article was invoked by Supreme Court to criticize undue delay by the governor in granting assent to bills? ರೀಸೆಂಟ್ ಆಗಿ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ತಮಿಳುನಾಡು ಕೇಸಸ್ ನಡೀತು. ಸೊ ಯಾವ ಆರ್ಟಿಕಲ್ ಅಂತ ಕೇಳ್ತಾ ಇದಾರೆ ಸರ್? ಇದಕ್ಕೆ ನೀವ್ ಹೇಳ್ದಂಗೆ, ಸೊ ತಮಿಳ್ನಾಡು DMK ಗವರ್ಮೆಂಟ್ ಇಟ್ಕೊಂಡು, ಸೊ ನಮ್ಗೆ ಗವರ್ನರ್ ಮೇಲೆ ತುಂಬಾ ಕೇಸಸ್ ಹೈಕೋರ್ಟ್ ಹೋಗಿದೆ. ಯಾಕೆ ಗವರ್ನರ್ ಏನ್ ಮಾಡ್ತಿದ್ದಾರೆ, ಅವ್ರ ಹತ್ರ ಒಂದು ಡಿಸ್ಕ್ರಿಷನರಿ ಪವರ್ ಇದೆ. ಏನದು, ಯಾವ್ದಾದ್ರು ಸ್ಟೇಟ್ ಗವರ್ಮೆಂಟ್ ಬಿಲ್ ಕಳ್ಸಿದ್ರೆ ಅದನ್ನ ಯಾರಿಗೆ ರೆಫರ್ ಮಾಡ್ಬೋದು? ಪ್ರೆಸಿಡೆಂಟ್ ಗೆ ರೆಫರ್ ಮಾಡ್ಬೋದು. ಸೊ ಅದಾದ್ಮೇಲೆ ಅದು ಎಷ್ಟು ದಿವಸ ರೆಫರ್ ಮಾಡ್ಬೋದು? ಅನ್ಲಿಮಿಟೆಡ್ ಟೈಮ್ ಇದೆಯಾ? ಲಿಮಿಟೆಡ್ ಟೈಮ್ ಅಲ್ಲಿ ರಿಪ್ಲೈ ಕೊಡ್ಬೇಕಾ ಪ್ರೆಸಿಡೆಂಟ್? ಈ ತರ ಎಲ್ಲ ಕ್ವಶನ್ಸ್ ಎಲ್ಲ ರೈಸ್ ಆಗಿತ್ತು. ಇದು ರೀಸೆಂಟ್ ಕರೆಂಟ್ ಅಫೇರ್ಸ್, ಬಟ್ 2 ವರ್ಷದಿಂದ ಕರೆಂಟ್ ಅಫೇರ್ಸ್ ಎಲ್ಲ ಇದೆ. ಸೊ ಅದು ಇಂಪಾರ್ಟೆನ್ಸ್ ನೋಡಿ. ಇದು ನೋಡೋದಕ್ಕೆ ಸ್ಟಾಟಿಕ್ ಕ್ವಶನ್ ಅಲ್ಲ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸ್ಟಾಟಿಕ್ ಕ್ವಶನ್. ಅದು ತಿಳ್ಕೊಬೇಕಾಗತ್ತೆ. ಸರ್ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಹೇಗೆ ಕರೆಂಟ್ ಅಫೇರ್ಸ್ ಸ್ಟಾಟಿಕ್ ಜೊತೆ ಲಿಂಕ್ ಆಗುತ್ತೆ ಅಂತ. ಮತ್ತೆ ಇನ್ನೊಂದು ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ, ಮಾಡಿರೋ 8 ಕ್ವೆಶನ್ಸ್ ಅಲ್ಲಿ 2 ಕ್ವೆಶನ್ಸ್ ಡೈರೆಕ್ಟ್ ಆಗಿ ಆರ್ಟಿಕಲ್ಸ್ ಮೇಲೆ ಹೋಗ್ತಿದೆ. ಒಂದು 243D ಹೋಯ್ತು, ಮತ್ತೆ ಆರ್ಟಿಕಲ್ 200 ಹೋಯ್ತು. ಸರ್ ಎಕ್ಸಾಂಪಲ್ ನನಗೆ ಎಕ್ಸಾಮ್ ಅಲ್ಲಿ ಎಕ್ಸಾಕ್ಟ್ ಆರ್ಟಿಕಲ್ ಮರ್ತೋಗ್ಬಿಟ್ಟಿದೆ, ಅಂತ ಸಂದರ್ಭದಲ್ಲಿ ನಾನು ಏನ್ ಮಾಡ್ಲಿ? ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಪಾರ್ಟ್ 1, 2, 3 ಅಂತ. ಪಾರ್ಟ್ 1 ಏನಿದೆ? ಯೂನಿಯನ್ ಟೆರಿಟರಿ, ಸ್ಟೇಟ್ ಅಂಡ್ ಇಟ್ಸ್ ಯೂನಿಯನ್ ಅಲ್ವಾ? ಅದಾದ್ಮೇಲೆ ಸಿಟಿಸನ್ಶಿಪ್, ಅದಾದ್ಮೇಲೆ ನೆಕ್ಸ್ಟ್ ಬರೋದು ಫಂಡಮೆಂಟಲ್ ರೈಟ್ಸ್, DPSP, ಫಂಡಮೆಂಟಲ್ ಡ್ಯೂಟೀಸ್. ಅದಾದ್ಮೇಲೆ ಯೂನಿಯನ್ ಗವರ್ಮೆಂಟ್. ಯೂನಿಯನ್ ಗವರ್ಮೆಂಟ್ ಆದ್ಮೇಲೆ ಬರೋದು ಸ್ಟೇಟ್ ಗವರ್ಮೆಂಟ್. ಈಗ ಯೂನಿಯನ್ ಗವರ್ಮೆಂಟ್ 52ನೇ ಆರ್ಟಿಕಲ್ ಇಂದ ಸ್ಟಾರ್ಟ್ ಆಗುತ್ತೆ. ನಮ್ದು ಗವರ್ನರ್ದು 152 ಮೇಲೆ ಬರುತ್ತೆ ಅಲ್ವಾ? ಸೊ ಈ ತರ ಇದ್ದಾಗ ಆಪ್ಷನ್ಸ್ ನೋಡಿದ್ರೆ 111 ಇರ್ಬೋದು, 123 ಎಲಿಮಿನೇಟ್ ಆಗೋಯ್ತು. ಇದಾಕೆ ಯೂನಿಯನ್ ಜೊತೆ ಇರೋದು? ಎಕ್ಸಾಕ್ಟ್ಲಿ ಸರ್. ಆರ್ಟಿಕಲ್ 123 ಎಲ್ಲಾರ್ಗು ಗೊತ್ತಿರೋದು ಯಾವ್ದು?
1 2 3 ಇಸ್ ನಥಿಂಗ್ ಬಟ್ ಆರ್ಡಿನೆನ್ಸ್. ಆರ್ಡಿನೆನ್ಸ್ ಆಫ್ ಇದು ನೆನ್ಪಿಟ್ಕೋಬಹುದು ಎಲ್ಲರೂ ಈಸಿಯಾಗಿ. 3 ಆರ್ಟಿಕಲ್ ಹೇಳ್ತೀನಿ ಹೇಗ್ ನೆನ್ಪಿಟ್ಕೋಬೇಕು ಅಂದ್ರೆ, ಆರ್ಟಿಕಲ್ 1 2 3 ಆರ್ಡಿನೆನ್ಸ್ ಆಫ್ ಪ್ರೆಸಿಡೆಂಟ್, ಅದನ್ನ ಉಲ್ಟಾ ಮಾಡೋಣ 2 1 3 ಆರ್ಡಿನೆನ್ಸ್ ಆಫ್ ಗವರ್ನರ್, ಮತ್ತೆ ಆರ್ಟಿಕಲ್ 1 4 3 ಐ ಲವ್ ಯು ಸುಪ್ರೀಂ ಕೋರ್ಟ್ ಅಂತ ಇಟ್ಕೋಬಹುದು. ಏನಿದು ಪ್ರೆಸಿಡೆಂಟ್ ಯಾರನ್ನ ಅಡ್ವೈಸ್ ಕೇಳ್ಬೋದು? ಸುಪ್ರೀಂ ಕೋರ್ಟ್ ನ ಅಡ್ವೈಸರಿ ಜ್ಯುಡಿಸ್ಡಿಕ್ಷನ್ ಅಂತ ಹೇಳ್ತೀವಿ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದಕ್ಕೆ. ಮತ್ತೆ 200 ಏನನ್ನ ನೆನ್ಪಿಟ್ಕೊಳ್ಳೋಣ? ಗವರ್ನರ್ದು ಡಿಸ್ಕ್ರಿಷನರಿ ಪವರ್ ಬಿಲ್ ಮೇಲೆ ಅಂತ. ಸೊ ಮತ್ತೆ 239 ಅದು ಯೂನಿಯನ್ ಟೆರಿಟರೀಸ್ ಕೊಟ್ಟೋಗುತ್ತೆ, ಅಥವಾ ನಮ್ಗೆ ಫಸ್ಟ್ ಇದಾಗಿದ ತಕ್ಷಣ ನೆಕ್ಸ್ಟ್ ಯಾವ್ದು ಬರುತ್ತೆ? ಹೈಕೋರ್ಟ್ ಬಂದ್ಬಿಡತ್ತೆ. ಸೊ ನಿಯರೆಸ್ಟ್ ಯಾವ್ದು? 200. ಈ ತರ ನೆನ್ಪಿಟ್ಕೊಂಡ್ರು ಆಗೋಗುತ್ತೆ. ಎಲ್ಲಾ ಆರ್ಟಿಕಲ್ಸ್ ನೆನ್ಪಿಡ್ತಾ ಇದ್ರು, ಮೇಜರ್ಲಿ ಆ ಪಾರ್ಟ್ಸ್ ಎಲ್ಲಿ ಯಾವ್ದು ಬರುತ್ತೆ ಅಂತ ನೆನ್ಪಿಟ್ಕೊಂಡು ನಡೆದೋಗತ್ತ. Sir, the next question is, the Interstate Council is established under which article? Interstate Council ಯಾವ ಆರ್ಟಿಕಲ್ ಕೆಳಗಡೆ ಎಸ್ಟಾಬ್ಲಿಷ್ ಆಗಿದೆ? ಮತ್ತೆ ಆರ್ಟಿಕಲ್ ಮೇಲೆ ಕ್ವಶನ್. ಅದ್ರಲ್ಲೂ ಈ ಆರ್ಟಿಕಲ್ ಮೇಲೆ ಕ್ವಶನ್ಸ್ ಇದು ಟಫೆಸ್ಟ್ ಕ್ವಶನ್ ಅಲ್ಲ, ಅದಕ್ಕಿಂತ ಇಲ್ಲಾದ್ರೂ ನಿಯರೆಸ್ಟ್ ಆಪ್ಷನ್ಸ್ ಇತ್ತು. 200 239 ದೂರ, ಇಲ್ಲಿ ತುಂಬಾ ನಿಯರ್ ಆಪ್ಷನ್ಸ್ ಇದೆ. 260 ಇದೆ, 263 ಇದೆ, 280, ಬಟ್ 356 ತೆಗಿಬೋದಾ? ಯಾಕೆ? ಪ್ರೆಸಿಡೆಂಟ್ ರೂಲ್ ಅಲ್ವಾ? ಮತ್ತೆ 280 ತೆಗಿಬಹುದು. ಏನ್ ಹೇಳಿ? 280 ಫೈನಾನ್ಸ್ ಕಮಿಷನ್. ಇಲ್ಲಿ ನಮ್ಗೆ 260 ಅಥವಾ 263 ಆನ್ಸರ್ ಇಸ್ ಆರ್ಟಿಕಲ್ 263. ನೋಡಿ, ನಿಮ್ಗೆ ಒಂದು ಹೇಳ್ತೀನಿ, ನಮ್ಮ ಒಂದು ಭೈರಪ್ಪ ಸರ್ ಬರ್ದಿರೋಂತ ಬುಕ್ ಅಲ್ಲಿ, ಅಂದ್ರೆ ಇವರೆಲ್ಲ ಬರೀ ಈ ಇದು ತುಂಬಾ ದಪ್ಪ ಇದೆ, ಆ ಲೆವೆಲ್ ದಪ್ಪ ಕೇಳೇ ಇಲ್ಲ ಕ್ವಶನ್ಸ್, ಅದು ಮಾತಾಡೋದು ಬೇಡ. ಬಟ್ ಇದು ಆರ್ಟಿಕಲ್ ವೈಸ್ ಇದೆ. ನಮ್ಮ 395 ಆರ್ಟಿಕಲ್ಸ್ ಏನಿದೆ ಅದೆಲ್ಲ ಇದ್ರಲ್ಲಿದೆ. ಸೊ ಆರ್ಟಿಕಲ್ ಅದ್ರದ್ದು ಮೀನಿಂಗು, ಡಿಸ್ಕ್ರಿಪ್ಷನ್, ಕೇಸಸ್, ಮತ್ತೆ ಅದಕ್ಕೆ ಬೇಕಾಗಿರೋ ಕ್ವಶನ್ ಹೇಗ್ ಮಾಡ್ತಿದ್ದಾರೆ, ಪಾಲಿಸೀಸು, ಸ್ಕೀಮ್ಸ್, DPSP ಗೆ ಸ್ಕೀಮ್ಸ್ ಬೇಕಾಗತ್ತೆ, ಫಂಡಮೆಂಟಲ್ ರೈಟ್ಸ್ ಗೆ ಏನ್ ಬೇಕಾಗತ್ತೆ? ಕೇಸಸ್ ಬೇಕಾಗತ್ತೆ. ಅವನ್ನೆಲ್ಲ ಇದ್ರಲ್ಲಿ ನೀಟಾಗಿ ಹೇಳಿದ್ದಾರೆ. ಸೊ ನಿಮ್ಗೆ ಆರ್ಟಿಕಲ್ ವೈಸ್ ಓದ್ಬೇಕಂದ್ರೆ ಬೆಸ್ಟ್ ಬುಕ್ ಇದೆ ಇದು, ಓಕೆನಾ? ಸೊ ನೀವು ಲಕ್ಷ್ಮೀಕಾಂತ್ ಓದಿರ್ಬೋದು, ಬಟ್ ಅದ್ರಲ್ಲಿ ಆರ್ಟಿಕಲ್ ವೈಸ್ ಸಿಕ್ಕಿರಲ್ಲ. ನಮ್ ಬುಕ್ ಅಲ್ಲಿ ಆರ್ಟಿಕಲ್ ವೈಸ್ ಕಾಂಪ್ರಹೆನ್ಸಿವ್ ಕವರ್ ಆಗಿರುತ್ತೆ. None of the above option was introduced in Indian elections as a result of dash. ನೋಟ್ ಅನ್ನೋದು ಯಾವಾಗ ಬರ್ತದೆ ಸರ್? ಈಗ ನೋಟರ್ ಬಗ್ಗೆ ತಿಳ್ಕೊಳ್ಳೋಣ. ನನ್ ಆಫ್ ದ ಎಬೋ, ಏನಕ್ಕೆ ನನ್ ಆಫ್ ದ ಎಬೋ ಕಾನ್ಸೆಪ್ಟ್ ಬಂದಿದ್ದು? ಈ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದು ನಾವು ತಿಳ್ಕೊಬೇಕು ಅಂದ್ರೆ, ಎವ್ರಿ ಒನ್ ಹ್ಯಾವ್ ರೈಟ್ ಟು ವೋಟ್. ಇದು ರೈಟ್ ಟು ವೋಟ್ ತುಂಬಾ ಜನ ಅನ್ಕೊಂತಾರೆ ರೈಟ್ ಟು ವೋಟ್ ನಂಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಅಂತ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಟು ವೋಟ್ ಇಲ್ಲ. ನಮ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಟು ಹ್ಯಾವ್ ಯುವರ್ ನೇಮ್ ಇನ್ ಎಲೆಕ್ಟೋರಲ್ ಲಿಸ್ಟ್ ಇರೋದು, ಓಕೆನಾ? ಸೊ ರೈಟ್ ಟು ವೋಟ್ ನಮ್ಗೆ ಯಾವ್ದು ಇದ್ರದ್ದು ಸ್ಟ್ಯಾಟ್ಯೂಟರಿ ಆಕ್ಟ್ ಇದೆ ಅಲ್ವಾ? ಸೊ ಅದ್ರಲ್ಲಿ ಬಂದಿರೋದು. ಸೊ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 2013 ಅಲ್ಲಿ ಏನ್ ಹೇಳುತ್ತೆ, ಜನರಿಗೆ ರೈಟ್ ಟು ವೋಟ್ ಇದ್ದಾಗ ಅಕಸ್ಮಾತ್ ಅಲ್ಲಿ ಯಾವ ಕ್ಯಾಂಡಿಡೇಟ್ಸ್ ಇಷ್ಟ ಆಗ್ಲಿಲ್ಲ, ಏನಕ್ಕೆ ಹೋಗಿ ವೋಟ್ ಮಾಡ್ಬೇಕು ಅಂತ ಜನರು ಕೇಳ್ತಿದ್ರು. ಸೊ ಯಾವ ಕ್ಯಾಂಡಿಡೇಟ್ಸ್ ಇಷ್ಟ ಇಲ್ಲದೆ ಇದ್ದಾಗ ಏನಕ್ಕೆ ಹೋಗಿ ವೋಟ್ ಮಾಡ್ಬೇಕು? ಸೊ ಅದಕ್ಕೆ ಒಂದು ಹೊಸ ಕಾಲಮ್ ತೆಗಿತೀವಿ. ಯಾವ ಕ್ಯಾಂಡಿಡೇಟ್ ಇಷ್ಟ ಇಲ್ಲದೆ ಇದ್ದಾಗ ನಾವು ನನ್ ಆಫ್ ದ ಎಬೋಗೆ ವೋಟ್ ಮಾಡ್ಬೋದು. ಅವಾಗ ಐ ಆಮ್ ಎನ್ಕರೇಜಿಂಗ್ ಪೀಪಲ್ ಟು ಕಮ್ ಅಂಡ್ ಪಾರ್ಟಿಸಿಪೇಟ್ ಕೂಡ. ಆಕ್ಚುಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇನ್ ಸ್ವಲ್ಪ ಡೀಪ್ ಆಗಿತ್ತು. ಏನಂದ್ರೆ, ಯಾವಾಗ ನನ್ ಆಫ್ ದ ಎಬೋ ಜಾಸ್ತಿ ಬರುತ್ತೆ, ಬೇರೆ ಕಂಟೆಸ್ಟೆಂಟ್ಸ್ ಗಿಂತ ಜಾಸ್ತಿ ಬರುತ್ತೆ, ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡ್ಬೇಕು, ಅವ್ರು ನಿಲ್ಸಿರುವಂತ ಕಂಟೆಸ್ಟೆಂಟ್ಸ್ ನ ವಿತ್ಡ್ರಾ ಮಾಡ್ಬಿಡ್ಬೇಕು, ಹೊಸ ಕಂಟೆಸ್ಟೆಂಟ್ಸ್ ನ ತರಬೇಕು. ಇದ್ದಿದ್ದು ಬಟ್ ಇಂಪ್ಲಿಮೆಂಟೇಶನ್ ಮಾಡ್ಬೇಕಾದ್ರೆ ಇದು ತರ್ಲಿಲ್ಲ. ಸೊ ಅವ್ರು ಬರೀ ನನ್ ಆಫ್ ದ ಎಬೋ ಮಾತ್ರ ಹಾಕಿದ್ದಾರೆ. ಸೊ ಮೆಜಾರಿಟಿ ಫಸ್ಟ್ ಪಾಸ್ ದ ಪೋಸ್ಟ್ ನನ್ ಆಫ್ ದ ಎಬೋ ಬಂತು ಅಂದ್ರೆ, ಸೊ ಪೊಲಿಟಿಕಲ್ ಪಾರ್ಟಿಯವರು ಇನ್ ತೆಗಿಬೇಕಾ? ಈಗ ಸದ್ಯಕ್ಕಿಲ್ಲ, ಮುಂದೆ ಮಾಡಬಹುದು. ಯಾಕಂದ್ರೆ ಆನ್ಸರ್ ಏನಾಗತ್ತೆ? ಆನ್ಸರ್ ಬಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಫ್ 2013 ಅಲ್ವಾ? ಮತ್ತೆ ಇದರಲ್ಲಿ UCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಪ್ರಮುಖವಾದ ಕೇಸ್ ಇರುತ್ತೆ. ಆ ಕೇಸ್ ಮುಖಾಂತರ ಈ ನೋಟಾ ಬಂದಿರುತ್ತೆ. ಓಕೆ, ಸೊ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಕೆಳಗಡೆನೆ ರೈಟ್ ಟು ವೋಟ್ ಬರೋದು. ಓಕೆ ಸರ್. ದೆನ್
who among the following acts as a returning officer in the election of president? President election ಅಲ್ಲಿ ಯಾರು ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದು ಸಿಂಪಲ್, ಆಗ್ಲೇ ಹೇಳ್ದಂಗೆ ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನ್ ಅಂತ ಹೇಳ್ದಲ್ವಾ ಸ್ಟಾಟಿಕ್. ಆಫ್ಟರ್ ವೆರಿ ಲಾಂಗ್ ಟೈಮ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ನಡೆಯುತ್ತೆ ಅಲ್ವಾ. ಈಗ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಮೊನ್ನೆ ನಡೆದಿರೋದು. ಮೊನ್ನೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ನಡೆದಾಗ ರಿಟರ್ನಿಂಗ್ ಆಫೀಸರ್ ಯಾರಿದ್ರು? ಯಾಕಂದ್ರೆ ಪ್ರೆಸಿಡೆಂಟ್ಗೆ ವೈಸ್ ಪ್ರೆಸಿಡೆಂಟ್ಗೆ ಸೇಮ್ ರಿಟರ್ನಿಂಗ್ ಆಫೀಸರ್. ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಆಕ್ಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಈ ಒಂದು ಸೌಲಭ್ಯ ಇದೆ. ನಾವ್ ಅನ್ಕೊಂತೀವಿ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಇಲ್ಲ, ಇದು ಔಟ್ಸೈಡ್ ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಟ್ಯೂಟರಿ ಆಕ್ಟ್ ಅಲ್ಲಿ ಬರುತ್ತೆ. ಸೊ ನೋಡಿ ಕ್ವಶನ್ ಯಾವ ತರ ಡೀಪ್ ಆಗಿ ಕೇಳ್ತಿದ್ದಾರೆ ಅನ್ನೋದಕ್ಕೆ. ನಾವ್ ಅನ್ಕೊಂತೀವಿ ಪಾಲಿಟಿ ಎಲ್ಲಾ ಬರುತ್ತೆ, ಚೆನ್ನಾಗಿ ಓದಿದೀವಿ, ಈಸಿ ಅಂತ. ಪಾಲಿಟಿಯಲ್ಲಿ ಕೂಡ ಈ ತರ ಕಷ್ಟ ಕ್ವಶನ್ಸ್. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಸ್ಪೀಕರ್ ಆಫ್ ಲೋಕಸಭಾ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಆಗ್ಬಿಡ್ತಾರೆ. ಇಲ್ಲ, ಇದು ಆಕ್ಚುಲಿ ಆನ್ಸರ್ ಬಂದ್ಬಿಟ್ಟು ಜನರಲ್ ಸೆಕ್ರೆಟರಿ ಆಫ್ ಲೋಕಸಭಾ. ಇದು ಹೇಗೆ ಹೋಗುತ್ತಂದ್ರೆ, ಒಂದ್ಸತಿ ಲೋಕಸಭಾ ಇರ್ತಾರೆ, ಜನರಲ್ ಸೆಕ್ರೆಟರಿ ಆಫ್ ಲೋಕಸಭಾ ಇರ್ಬೋದು, ಇನ್ನೊಂದ್ಸತಿ ಜನರಲ್ ಸೆಕ್ರೆಟರಿ ಆಫ್ ರಾಜ್ಯಸಭಾ. ಓಕೆನಾ, ಅವರು ರಿಟರ್ನಿಂಗ್ ಆಫೀಸರ್ ಆಗ್ತಾರೆ. ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಆಕ್ಟ್ ಕೆಳಗಡೆ ನೋಡ್ಬೋದು. ಸರ್ ಹೇಳ್ದಂಗೆ ಆನ್ ರೊಟೇಷನಲ್ ಬೇಸಿಸ್ ಹೌದು, ಇಲ್ಲಿ ಲೋಕಸಭಾ ಮತ್ತೆ ರಾಜ್ಯಸಭಾ ಸೆಕ್ರೆಟರಿ ಜನರಲ್ ಅವರು ಇದು ರಿಟರ್ನಿಂಗ್ ಆಫೀಸರ್ ಕೆಲಸ ಮಾಡ್ತಿರ್ತಾರೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಎರಡು ಆಪ್ಷನ್ ಅಲ್ಲಿ ಆಫ್ ಲೋಕಸಭಾ ಇದೆ ಅಲ್ಲ, ಅದು ಕೂಡ ಒಂದು ಕ್ಲೂ ಕೊಡ್ತಾ ಇದೆ, ಸಮಥಿಂಗ್ ಇಸ್ ರಿಲೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಲೋಕಸಭಾ ಅಂತ. ನೀವು ಅಲ್ಲಿ ಮಾಡ್ಬೋದು. ಇನ್ಫ್ಯಾಕ್ಟ್ ಸಿಜೆ ಅವರು ಏನಾದ್ರು ಹೋಗಿ ರಿಟರ್ನಿಂಗ್ ಆಫೀಸರ್ ಮಾಡ್ತಾರ? ನಮ್ ಸಿಜೆ ಅವರು ಸಾಧ್ಯನೇ ಇಲ್ಲ. ಮತ್ತೆ ಈ ಎಲೆಕ್ಷನ್ ಕಮಿಷನ್ ಅವರೆಲ್ಲ ಕೆಲಸ ಬಿಟ್ಬಿಟ್ಟು ರಿಟರ್ನಿಂಗ್ ಆಫೀಸರ್ ಆಗಿ ಬರ್ತಾರ? ಇಲ್ಲ ಅಲ್ಲ. ಸೊ ಆಬ್ವಿಯಸ್ಲಿ ಇಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಇದು ಯಾವ್ದು ಒಂದಿರುತ್ತೆ, ಐಡಿಯಾ ಬರುತ್ತೆ. ಮತ್ತೆ ಸ್ಪೀಕರ್ ಆಫ್ ಲೋಕಸಭಾ ಅವರು ಆ ಹುದ್ದೆ ಯಾವ ತರ ಇದೆ, ಅವ್ರ ಹುದ್ದೆ ಇಟ್ಸ್ ಪ್ಲೇಸ್ ಆಫ್ ನ್ಯೂಟ್ರಾಲಿಟಿ ಅಂತ ಹುದ್ದೆ ಇರೋರು ಆಗ್ತಾರ. ಸೊ ಹಾಗೂ ಸ್ವಲ್ಪ ನಾವು ಅನಲೈಸ್ ಮಾಡ್ಬೋದು. ನೆಕ್ಸ್ಟ್ ಸರ್ ನೀವು ಹೇಳ್ದಂಗೆ ಅಸರ್ಷನ್ ರೀಸನಿಂಗ್ ಒಂದು ಕ್ವೆಶ್ಚನ್ ಬಂದಿದೆ. ಏನಿದೆ ಅಸರ್ಷನ್ ರೀಸನಿಂಗ್? ಸೊ ಅಸರ್ಷನ್ ರೀಸನಿಂಗ್ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಫಸ್ಟ್ ನಾವು ಆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ತಿಳ್ಕೊಬೇಕು. ಮತ್ತೆ ಆ ಸ್ಟೇಟ್ಮೆಂಟ್ ಗೆ ನಿಖರವಾದ ರೀಸನಿಂಗ್ ಅಂತ ಇರುತ್ತೆ. ಆ ರೀಸನ್ ಫಸ್ಟ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ತಿಳ್ಕೊಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ತಿಳ್ಕೊಬೇಕು. ಎರಡನೇದು ರೀಸನ್ ಕರೆಕ್ಟ್ ಇದೆಯಾ ತಪ್ಪಿದ್ಯಾ. ಯಾಕಂದ್ರೆ ನಾವು ಸ್ಟೇಟ್ಮೆಂಟ್ ಕರೆಕ್ಟ್ ತಪ್ಪು ಅಂತ ತಿಳ್ಕೊಂಡಿದ ತಕ್ಷಣ ಆನ್ಸರ್ ಸಿಕ್ಬಿಡುತ್ತೆ. ರೀಸನ್ ಕರೆಕ್ಟ್ ತಪ್ಪು ತಿಳ್ಕೊಂಡಿದ ತಕ್ಷಣ ಆನ್ಸರ್ ಸಿಕ್ಬಿಡುತ್ತೆ. ಪ್ರಾಬ್ಲಮ್ ಆಗಿರೋದು ಎರಡು ಕರೆಕ್ಟ್ ಇದ್ದಾಗ. ಎರಡು ಕರೆಕ್ಟ್ ಇದ್ದು ಈಗ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗೋದು ರೀಸನ್ ಅಸರ್ಷನ್ ನ ಎಕ್ಸ್ಪ್ಲನೇಷನ್ ಕೊಡತ್ತಾ ಇಲ್ವಾ ಅಂತ. ಓಕೆನಾ. ಸೊ ಇದಕ್ಕೊಂದು ಟ್ರಿಕ್ ಇದೆ ಆಕ್ಚುಲಿ. ಸೊ ನಾವು UPSC ಅಲ್ಲಿ 2018 ಅಟೆಂಪ್ಟ್ ಅಲ್ಲಿ ಈ ಟ್ರಿಕ್ ನ ನಾವು ಡಿಕೋಡ್ ಮಾಡಿತ್ತು. 90% ಆಫ್ ಟೈಮ್ ಅಸರ್ಷನ್ ಅಂಡ್ ರೀಸನಿಂಗ್ ಅಲ್ಲಿ 1 and 2 ನ ಆನ್ಸರ್ ಇರೋ ಚಾನ್ಸಸ್ ಇರುತ್ತೆ. ವೆರಿ ಫ್ಯೂ ಟೈಮ್ಸ್ ಇಟ್ ವಿಲ್ ಬಿ 3 and 4. ಬಟ್ ಇದ್ರಲ್ಲಿ ವರ್ಕೌಟ್ ಆಗಿಲ್ಲ ನಾರ್ಮಲ್ ಆಗಿ. ಓಕೆನಾ, ನೋಡೋಣ. Okay, the National Commission for Minorities was established to safeguard constitutional right of minorities. ಇದು ಪ್ಲೇನ್ ಸ್ಟೇಟ್ಮೆಂಟ್, ನಂಗೆ ಜನರಲ್ ಸ್ಟೇಟ್ಮೆಂಟ್ ಅನ್ನಿಸ್ತಾ ಇದೆ. ಅಂದ್ರೆ ನ್ಯಾಷನಲ್ ಕಮಿಷನ್ ಆಫ್ ಮೈನಾರಿಟೀಸ್ ಇರೋದೇ ಅವ್ರ ರೈಟ್ಸ್ ನ ಸೇಫ್ ಗಾರ್ಡ್ ಮಾಡಕ್ಕೆ ಅಂತ ಪ್ಲೇನ್ ಸ್ಟೇಟ್ಮೆಂಟ್, ಜನರಲ್ ಸ್ಟೇಟ್ಮೆಂಟ್ ಸರಿ ಇರಬಹುದಾದ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಈಗ ಸಿಂಪಲ್ ಆಗಿ ನಮಗೂ ಗೊತ್ತಿದೆ, ಆರ್ಟಿಕಲ್ಸ್ ಅಲ್ಲಿ ನಮ್ಗೆ ನ್ಯಾಷನಲ್ ಕಮಿಷನ್ ಆಫ್ SC ಇದೆ, ನ್ಯಾಷನಲ್ ಕಮಿಷನ್ ಆಫ್ ST ಇದೆ, ಅದ್ರ ಜೊತೆಗೆ ವಿ ಹ್ಯಾವ್ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್. ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ರೀಸೆಂಟ್ ಅಮೆಂಡ್ಮೆಂಟ್ಸ್ ನೆನ್ಪಿಟ್ಕೋಬೇಕು. 101, 2, 3, 4, 5, 105 ಎಲ್ಲ ನೆನ್ಪಿಟ್ಕೋಬೇಕಾಗತ್ತ. ಸೊ ಈಗ ನ್ಯಾಷನಲ್ ಕಮಿಷನ್ ಫಾರ್ ಇವೆಲ್ಲ ಏನಕ್ಕೆ ಇರೋದು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಎಲ್ಲಾರ್ಗು ಈಸಿಯಾಗಿ ಸಿಗಲ್ಲ. ಸೊ ಅವ್ರಿಗೆ ಅವೇರ್ನೆಸ್ ಇರಲ್ಲ. ಸೊ ಈ ತರ ಫಂಡಮೆಂಟಲ್ ರೈಟ್ಸ್ ಅವೇರ್ನೆಸ್ ಇಲ್ಲದೆ ಇರೋರಿಗೆ ಫಂಡಮೆಂಟಲ್ ರೈಟ್ಸ್ ಕೊಡಿಸ್ಬೇಕು, ಸ್ಪೆಷಲಿ SC ST ಗೆ. ಅದಕ್ಕೆ ನ್ಯಾಷನಲ್ ಕಮಿಷನ್ ಮಾಡ್ಬಿಟ್ಟಿತ್ತು. ಮತ್ತೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಕೊಟ್ಟಿತ್ತು, ಅದೇ ರೀಸನ್. ಸೊ ಈಗ ಮೈನಾರಿಟೀಸ್ ಕೂಡ ತುಂಬಾ ಅವೇರ್ನೆಸ್ ಕಮ್ಮಿ ಇರೋದಕ್ಕೆ ಸೊ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಬಂದಿದೆ. ಓಕೆನಾ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನ ಇಲ್ಲ. ಸೊ ಇದು ನ್ಯಾಷನಲ್ ಕಮಿಷನ್ ಆಫ್ ಮೈನಾರಿಟೀಸ್ ಕಾನ್ಸ್ಟಿಟ್ಯೂಷನಲ್ ಇಲ್ಲ, ಬರೀ NC SC ಮತ್ತೆ NCBC ಕಾನ್ಸ್ಟಿಟ್ಯೂಷನ್ ಅದು ನೆನ್ಪಿಟ್ಕೊಳಕ್ಕೆ. ಬಟ್ ಇದು ಕರೆಕ್ಟ್ ಇದೆಯಾ? ನಾವು SC ST ಮತ್ತೆ OBC ನೋಡಿದಾಗ ಏನಕ್ಕೆ ಫಂಡಮೆಂಟಲ್ ರೈಟ್ಸ್ ನ ಇವ್ರಿಗೆ ತಲುಪಿಸೋದಕ್ಕೆ ಅಂತಿರೋದು. ಇದು ಅದಕ್ಕೆ ಇರ್ಬೋದಾ? ಕರೆಕ್ಟ್ ಆನ್ಸರ್. ಸೊ ಕರೆಕ್ಟ್ ಇರುತ್ತೆ. ಆಟೋಮ್ಯಾಟಿಕ್ ಆಗಿ ನಾವೇನ್ ಮಾಡ್ತೀವಿ, 4 ಎಲಿಮಿನೇಟ್ ಆಗೋಯ್ತು. ನೆಕ್ಸ್ಟ್, ದ ಕಮಿಷನ್ ಕ್ಯಾನ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ರಿಲೇಟೆಡ್ ಟು ಮೈನಾರಿಟಿ ವೆಲ್ಫೇರ್. ಈಗ ಸಿಂಪಲ್ ಆಗಿ ಕಮಿಷನ್ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕಲೆಪುರಿ ತಿಂತಿರ್ತಾರ. ಹೌದು. ಸೊ ಇಲ್ಲಿ ಇಂಪ್ಲಿಮೆಂಟೇಷನ್ ಯಾರು ಮಾಡೋದು? ಎಕ್ಸಿಕ್ಯೂಟಿವ್ಸ್ ಕಮಿಷನ್. ಹೂ ಕ್ಯಾನ್ ಇಂಪ್ಲಿಮೆಂಟ್
executives. Commission cannot implement. Commission can recommend. ಎಕ್ಸಾಕ್ಟ್ಲಿ ಸರ್. So C ಏನಾಯ್ತು? ರೀಸನ್ ಏನಾಗತ್ತೆ? ರೀಸನ್ ಕಮಿಷನ್ ಕ್ಯಾನ್ ರಾಂಗ್ ಆಗುತ್ತೆ ಸರ್. ರಾಂಗ್ ಆಗುತ್ತೆ. Wrong ಆಗುತ್ತೆ. ಆಪ್ಷನ್ ಯಾವ್ದಾಗತ್ತೆ ಅವಾಗ? ಆಪ್ಷನ್ ಏನಾಗುತ್ತೆ ಎ ಇಸ್ ಟ್ರೂ ಫಾಲ್ಸ್ ಆಗುತ್ತೆ ಅಲ್ವಾ? ಸಿಂಪಲ್ ಆಗಿ. ಸರ್ ಹೇಳ್ದಂಗೆ ನಾವು ಪಾಲಿಟಿಕಲ್ ಅನೇಕ ಕಮಿಷನ್ ನೋಡಿರ್ತೇವೆ. ಕುಂಚಿ ಕಮಿಷನ್ ಇರ್ಬೋದು, ಸರ್ಕಾರಿ ಕಮಿಷನ್ ಇರ್ಬೋದು. ಎಲ್ಲ ಕಮಿಷನ್ ಕೆಲಸ ಏನಂದ್ರೆ ರೆಕಮೆಂಡ್ ಮಾಡೋದು, ಅಡ್ವೈಸ್ ಮಾಡೋದು. ಕಮಿಷನ್ಗೆ ಲೀಗಲಿ ಬೈಂಡಿಂಗ್ ಅಥವಾ ಎನ್ಫೋರ್ಸಿಂಗ್ ಅಬಿಲಿಟೀಸ್ ಕೂಡ ನಾವು ಇಂಪ್ಲಿಮೆಂಟೇಷನ್ ಎಕ್ಸಿಕ್ಯೂಟಿವ್ಸ್ ಮಾಡ್ಬೇಕು. ಎಕ್ಸಾಕ್ಟ್ಲಿ ಸರ್. ಆ ಅಬಿಲಿಟೀಸ್ ಕೊಟ್ಟಿರಲ್ಲ. ಓಕೆ, ನಾವೀಗ ಮ್ಯಾಥ್ಸ್ ದ ಫಾಲೋಯಿಂಗ್ ಮಾಡಿದ್ವಿ. ಏನು ಮ್ಯಾಥ್ಸ್ ದ ಫಾಲೋಯಿಂಗ್ ಒನ್ ಆಫ್ ದ ಈಸಿಯಸ್ಟ್ ಕ್ವೆಶ್ಚನ್ಸ್ ಅಂತ ಸರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಕಡೆ ನಿರ್ಭಯ, ಭೀಮ್ ಆರ್ಮಿ, ಶಾಹೀನ್ ಬಾಗ್ ಕೇಸು ಮತ್ತೆ ಆದಿವಾಸಿ. ಸರ್ ಏಕೆ ಈಸಿ ಇದೆ, ಎಷ್ಟು ಈಸಿ ಇದೆ ಅಂದ್ರೆ ಇದು ತುಂಬಾ ಈಸಿ ಇದೆ. ಯಾಕೆ ಅಂದ್ರೆ ಒಂದು ಎಲ್ಲರಿಗೂ ಗೊತ್ತಿರೋದು ನಿರ್ಭಯ ಮೂವ್ಮೆಂಟ್. ಯಾಕಂದ್ರೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವ್ಮೆಂಟ್ ಯಾವ್ದು? ನಿರ್ಭಯ ಮೂವ್ಮೆಂಟ್. ಏನಕ್ಕೆ ನಿರ್ಭಯ ಮೂವ್ಮೆಂಟ್ ಆಗಿರೋದು? ಡೆಲ್ಲಿ ಗ್ಯಾಂಗ್ ರೇಪ್. ಅದರ ಅರ್ಥ ಪ್ರೊಟೆಕ್ಷನ್ ಆಫ್ ವುಮೆನ್. ನಿರ್ಭಯಗೂ ಪ್ರೊಟೆಕ್ಷನ್ ಆಫ್ ವುಮೆನ್ ಗೆ ಯಾವ್ದು ಅರ್ಥ ಇದೆ? ಸ್ಟ್ರಿಕ್ಟರ್ ಲಾಸ್ ಅಂಡ್ ರಿಫಾರ್ಮ್ಸ್ ಫಾರ್ ಜೆಂಡರ್ ಬೇಸ್ಡ್ ವೈಲೆನ್ಸ್. ಸೊ ಏನಾಗ್ಬೇಕು? 3 ಆಗ್ಬೇಕು. ಅವಾಗ 1 and 2 ಬಂದ್ಬಿಡ್ತು. ಎರಡನೇದು ಭೀಮ್ ಆರ್ಮಿ ಮೊಬಿಲೈಸೇಷನ್. ನಮ್ಮ ಅಂಬೇಡ್ಕರ್ ಅವರ ಹೆಸರು ಭೀಮ್ರಾವ್ ಅಂಬೇಡ್ಕರ್. ಸೊ ಭೀಮು ಆಪ್ ಒಂದು ಬಂತು. ಸೊ ಎಲ್ಲಿ ಕೇಳಿರ್ತೀರ? NPCI ಅಲ್ಲಿ ಭೀಮ್ ಆಪ್ ಬಂದಿದೆ. ಅವಾಗ ಯಾಕೆ ಭೀಮ್ ಅಂತ? ದೇ ವಾಂಟೆಡ್ ಟು ರೆಪ್ರೆಸೆಂಟ್ ಅಂಬೇಡ್ಕರ್ ಅಂತ. ಸೊ ಇಲ್ಲಿ ಭೀಮ್ ಆರ್ಮಿ ಮೊಬಿಲೈಸೇಷನ್ ಅಂದ್ರೆ ದೇ ವಾಂಟೆಡ್ ಟು ಮೊಬಿಲೈಸ್ ವಲ್ನರಬಲ್ ಪೀಪಲ್ ಅಂತ ಅಲ್ವಾ? ಸೊ ಈಗ ಅದಕ್ಕೆ ನಿಯರೆಸ್ಟ್ ಯಾವ್ದು ಇರ್ಬೋದು? ಅಸೋಸಿಯೇಷನ್ ಆಫ್ ದಲಿತ್ ರೈಟ್ಸ್ ಅಲ್ವಾ? ಸೊ ಈಗ B4 ಇರೋದು ಯಾವ್ದು? ಫಸ್ಟ್ ಒನ್ ಸರ್. A3 B4 ಇರೋದು ಒಂದಿದೆ. ಅದು ಈಸಿಯಾಗಿ. ಮತ್ತೆ ನಿಮ್ಗೆ ಗೊತ್ತಿದೆ ಶಾಹೀನ್ ಬಾಗ್ ಪ್ರೊಟೆಕ್ಷನ್, ಅದಾದದು ಅಸ್ಸಾಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಮತ್ತೆ ಸೆಕ್ಯುಲರಿಸಮ್ಗೆ ಇದೆ. ನೆಕ್ಸ್ಟ್ ಆದಿವಾಸಿ ಮತ್ತೆ ಆದಿವಾಸಿ ರೆಸಿಸ್ಟೆನ್ಸ್ ಹಸ್ದೋ ಅನ್ನೋದು ಅದು ನಿಮ್ಗೆ ಗೊತ್ತಿದೆ. ಸೊ ಆದಿವಾಸಿ ರೆಸಿಸ್ಟೆನ್ಸ್ ಅಂದಿದ ತಕ್ಷಣ ಫಾರೆಸ್ಟ್ ರೈಟ್ಸ್ ಏನಾ? 100% ಸರ್. ಸೊ ಆನ್ಸರ್ ಬಂದು ಆನ್ಸರ್ ಎ ಆಗೋಗತ್ತೆ ಅವಾಗ. ಮತ್ತೆ ಟ್ರಾನ್ಸಿಷನ್ ಫ್ರಮ್ ಲುಕ್ ಈಸ್ಟ್ ಟು ಆಕ್ಟ್ ಈಸ್ಟ್ ಅಂತ ಪಾಲಿಸಿ ಇರೋದು ಪ್ರೈಮರಿ ಏಮ್ ಎಟ್ ಏನು ಅಂತ ಕೇಳ್ತಿದ್ದಾರೆ. ಈಗ ಸಿಂಪಲ್ ಆಗಿ ಇಲ್ಲ ಕ್ವಶನ್ಸ್ ನೋಡೋಣ. ಶಿಫ್ಟ್ ಇಂಡಿಯಾಸ್ ಫೋಕಸ್ ಎಂಟೈರ್ಲಿ ಟು ಸೆಂಟ್ರಲ್ ಏಷ್ಯಾ. ಇಲ್ಲಿ ಒಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇದೆ. ಈ ತರ ನೆಕ್ಸ್ಟ್ ಟೈಮ್ ನೀವೆಲ್ಲರೂ ಎಂಟೈರ್ಲಿ ನೋಡಿದಾಗ ಅದು ತಪ್ಪು. ಯಾಕಂದ್ರೆ ನಾವು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಅಲ್ಲಿ ಆಬ್ಸಲ್ಯೂಟ್ ಅಂದ್ರೆ ಎಕ್ಸ್ಟ್ರೀಮ್ ಸಾಧ್ಯನೇ ಇಲ್ಲ. ನಾವು ಎಲ್ಲಾ ಫೋಕಸ್ USA, ಜಪಾನ್, ಚೈನಾ ಇವನ್ನೆಲ್ಲ ಬಿಟ್ಬಿಟ್ಟು ಕಂಪ್ಲೀಟ್ ಸೆಂಟ್ರಲ್ ಏಷ್ಯಾಗೆ ಹೋಗ್ತೀವಾ? ಅಲ್ಲ. ಸೊ ಎಂಟೈರ್ಲಿ ಹೊಟ್ಟೋಯ್ತು. ನೆಕ್ಸ್ಟ್ ಫೋಕಸ್ ಓನ್ಲಿ ಕೂಡ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಬರೀ ಇನ್ನೇನ್ ಕೆಲಸ ಇಲ್ವಾ? ಬರೀ ನಮ್ಗೆ ಸೌತ್ ಏಷ್ಯಾ ಮೇಲೆ ಮಾತ್ರ ಫೋಕಸ್ ಮಾಡೋದು ಆಗಲ್ಲ. ನೆಕ್ಸ್ಟ್ ರೆಡ್ಯೂಸ್ ಇಂಡಿಯಾಸ್ ಟ್ರೇಡ್ ಇನ್ ವೆಸ್ಟ್. ನಾವು ಟ್ರೇಡ್ ಯಾವತ್ತಿದ್ರು ಜಾಸ್ತಿ ಮಾಡ್ಕೋಬೇಕೆ ಹೊರತು ಕಾಮನ್ ಸೆನ್ಸ್ ಹೇಳ್ತಾ ಇಂಥ ಸ್ಟೇಟ್ಮೆಂಟ್. ಕನ್ವರ್ಟ್ ಕಲ್ಚರಲ್ ಲಿಂಕ್ಸ್ ವಿತ್ ಈಸ್ಟ್ ಏಷ್ಯಾ ಇಂಟು ಆಕ್ಟಿವ್ ಎಕನಾಮಿಕ್ ಅಂಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಇದು ಡೆವಲಪ್ಮೆಂಟಲ್ ಕಾನ್ಸೆಪ್ಟ್. ಸೊ ನಾವು ಲುಕ್ ಈಸ್ಟ್ ಇಂದ ಆಕ್ಟ್ ಈಸ್ಟ್ ಹೋಗ್ತಾ ಇದ್ವಿ. ಇಷ್ಟು ದಿವಸ ನೋಡ್ತಿದ್ವಿ, ಇನ್ ಮುಂದೆ ಆಕ್ಷನ್ ಮಾಡ್ತಿದ್ವಿ. ಇದೇ ಲಾಜಿಕ್. ಆನ್ಸರ್ 4 ಈಸಿ ಆಗೋಗುತ್ತೆ. ನಿಜ ಸರ್ ಹೇಳ್ದಂಗೆ. ಸರ್ ಕೆಲವು ಕ್ಲೂ ವರ್ಡ್ಸ್ ಇದೆ. ಟ್ರಾನ್ಸಿಷನ್ ಫ್ರಮ್ ಡ್ಯಾಶ್ ಟು ಡ್ಯಾಶ್. ಟ್ರಾನ್ಸಿಷನ್ ಅಂದ್ರೆ ಒಂದರಿಂದ ಇನ್ನೊಂದು ಹೋಗೋದು. ಅದಕ್ಕೆ ಸಿಮಿಲರ್ ಅರ್ಥ ಕೊಡೋದು ಕನ್ವರ್ಟ್ ಫ್ರಮ್ ಡ್ಯಾಶ್ ಟು ಡ್ಯಾಶ್. ಇಲ್ಲಿ ಇಂಗ್ಲಿಷ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಮತ್ತೆ ಈಸ್ಟ್ ಇದೆಯಲ್ಲ, ಇಂಡಿಯಾ ಈಸ್ಟ್ ಅಲ್ಲಿ ಯಾವ ಕಂಟ್ರೀಸ್ ಇದೆ? ಮಯನ್ಮಾರ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಕ್ಯಾಂಬೋಡಿಯಾ ಇರ್ಬೋದು, ಲಾವೋಸ್ ಇರ್ಬೋದು. ಇವೆಲ್ಲ ಕಂಟ್ರೀಸ್ ಇದೆ ಅಲ್ಲ. ಸೊ ಆಸಿಯಾನ್ ಕಂಟ್ರೀಸ್, ಜಪಾನ್, ಆಸ್ಟ್ರೇಲಿಯಾ ಇದೆಲ್ಲ ಈಸ್ಟರ್ನ್ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಇಂಡಿಯಾ ಮೇಲ್ಗಡೆ ಏನಿದೆ? ಸೆಂಟ್ರಲ್ ಏಷ್ಯಾ ಇದೆ. ಇಂಡಿಯಾ ಸೌತ್ ಅಲ್ಲಿ ಸೌತ್ ಏಷ್ಯಾ ಇದೆ, ವೆಸ್ಟ್ ಅಲ್ಲಿ ವೆಸ್ಟ್ ಏಷ್ಯಾ ಇದೆ, ಈಸ್ಟ್ ಅಲ್ಲಿ ಈಸ್ಟ್ ಏಷ್ಯಾ ಇದೆ. ಸೊ ಕ್ವೆಶ್ಚನ್ ಹೇಳ್ತಿದೆ ಈಸ್ಟ್ ಅಲ್ಲಿ ಏನಿದೆ ಅಂತ ಕೇಳ್ತಿದ್ದಾರೆ. ಈಸ್ಟ್ ಅಲ್ಲಿ ಇರೋದು ಈಸ್ಟ್ ಏಷ್ಯಾನೆ. ಸೊ ಈಸಿಯಾಗಿ 4 ಅಂತ ನಾವ್ ಹೇಳ್ಬೋದು. ನೆಕ್ಸ್ಟ್ ಸರ್, ಅದು ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಸೆಂಟ್ರಲ್ ಏಷ್ಯಾ, ಸೌತ್ ಏಷ್ಯಾ, ವೆಸ್ಟ್ ಅಂತಂದ್ರೆ ಇಲ್ಲಿ ಈಸ್ಟ್ ಇರೋದು ಒಂದೇ ಆಪ್ಷನ್. ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. Okay, sir. With reference to location of state capitals of India, identify the sequence from location from east to the west. East to the west. Key question. ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಬೆಂಗಳೂರಿಗೆ ಈಸ್ಟ್ ಚೆನ್ನೈ ಇದೆ, ಅದು ಚೆನ್ನೈ ಯಾವ್ದು ಪೋರ್ಟ್ ಸಿಟಿ. ಸೊ ಹೈದರಾಬಾದ್ ಗಿಂತ ಈಸ್ಟ್ ಚೆನ್ನೈ ಇರತ್ತೆ ಅನ್ಕೊಂಡ್ಬಿಡ್ತಾರೆ. ಇಲ್ಲ. ಸೊ ಏನಾಗತ್ತೆ ಅಂದ್ರೆ ಈಸ್ಟರ್ನ್ ಮೋಸ್ಟ್ ಇಂಡಿಯಾ ಮ್ಯಾಪ್ ಅಲ್ಲಿ ನಮ್ಗೆ ಕೋಲ್ಕತ್ತಾ ಸಿಗತ್ತೆ. ಇಲ್ಲಿ ಕೋಲ್ಕತ್ತಾ ಫಸ್ಟ್ ಇರ್ಬೇಕಾಗತ್ತೆ. ಸೊ ಯಾವ್ದಿದೆ ಆನ್ಸರ್? ಕೋಲ್ಕತ್ತಾ. ಆಪ್ಷನ್ಸ್ ನೋಡಿದ್ರೆ ಏನೇನ್ ಕಾಣಿಸುತ್ತೆ ಅಂದ್ರೆ ಕೋಲ್ಕತ್ತಾ ಇದೆ. ಸೊ ಒಡಿಸಾದ ಕ್ಯಾಪಿಟಲ್
ಭುವನೇಶ್ವರ್, ಒಡಿಶಾ, ಕೋಲ್ಕತ್ತಾ ಬಂದ್ವಿ, ನೆಕ್ಸ್ಟ್ ಒಡಿಶಾ ಹತ್ರ ಭುವನೇಶ್ವರ್ಗೆ ಬಂದಿದ್ವಿ. ಅದಾದ್ಮೇಲೆ ವಿಶಾಖಪಟ್ನಂ ಇದ್ದಿದ್ರೆ ಹೈದರಾಬಾದ್ ಅದು ಬರ್ತಿತ್ತು. ಸೊ ಅದಾದ್ಮೇಲೆ ಚೆನ್ನೈ ಬರುತ್ತೆ, ಮತ್ತೆ ಈಸ್ಟ್ ವೆಸ್ಟ್ ಗೆ ಹೈದರಾಬಾದ್ ಬರುತ್ತೆ. ಯಾಕೆ ಈ ತರ ಬರುತ್ತೆ? ಶೇಪ್ ಆಫ್ ಇಂಡಿಯಾ ಮ್ಯಾಪ್ ನೋಡಿದ್ರೆ ಸೌತ್ ಇಂಡಿಯಾ ಮ್ಯಾಪ್ ಪೆನಿನ್ಸುಲರ್ ಶೇಪ್ ಇದೆ ಅಲ್ಲ, ಸೊ ಇಲ್ಲಿಂದ ಈ ಕಡೆ ಹಿಂಗ್ ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿರೋ ಟ್ರಿಕ್ ಏನಂದ್ರೆ ಚೆನ್ನೈ ನಮ್ಗೆ ಮೊದಲು ಸಿಗುತ್ತೆ, ಸರ್ ಹೇಳ್ದಂಗೆ ಹೈದರಾಬಾದ್ ಮಚ್ ಲೇಟರ್ ಟೇಪರ್ ಆಗುತ್ತೆ. ಎಕ್ಸಾಕ್ಟ್ಲಿ. ಈ ಟೇಪರಿಂಗ್ ಎಫೆಕ್ಟ್ ಇಂದ ನಮ್ಗೆ ಇದು ಬರುತ್ತೆ. ಸೊ ಆನ್ಸರ್ ಬಂದಿ ಸರ್? ಆನ್ಸರ್ ಬಂದ್ಬಿಟ್ಟು ಕೋಲ್ಕತ್ತಾ, ಭುವನೇಶ್ವರ್, ಚೆನ್ನೈ, ಹೈದರಾಬಾದ್. ಎಕ್ಸಾಕ್ಟ್ಲಿ ಸರ್. ಸರ್ ವಂಡರ್ಫುಲ್ ಪಾಯಿಂಟ್ ನ ಪಾಯಿಂಟ್ ಔಟ್ ಮಾಡಿದ್ರೆ ಇದ್ರಲ್ಲಿ ಹೇಗೆ ಚೆನ್ನೈ ಮತ್ತೆ ಹೈದರಾಬಾದ್ ಇದ್ರಲ್ಲಿ ಅರೇಂಜ್ ದ ಸೆಟಲ್ಮೆಂಟ್ಸ್ ಆಸ್ ಪರ್ ದ ಡೆಮೋಗ್ರಫಿಕ್ ಹೈರಾರ್ಕಿ ಇಂದ ಅಸೆಂಡಿಂಗ್ ಆರ್ಡರ್ ಆದ್ರೆ ಸ್ಮಾಲ್ ಟು ಬಿಗ್ ಪಾಪ್ಯುಲೇಷನ್ ಲೀಸ್ಟ್ ಇರ್ಬೇಕು, ಮತ್ತೆ ಲಾಸ್ಟ್ ಅಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರಬೇಕು. ಮೆಟ್ರೋಪಾಲಿಟನ್, ಮೆಗಾಸಿಟಿ, 1 lakh, ಟೌನ್, ಇಂಟರ್ಮೀಡಿಯೇಟ್ ಟೌನ್. ಇದ್ರಲ್ಲಿ ಯೂಶಲಿ ಸರ್ ಯಾವ್ದು ಹೈಯೆಸ್ಟ್ ಇರುತ್ತೆ? ನೀವೇ ನೋಡಿ, ಇದ್ರಲ್ಲಿ ಮೆಗಾ ಸಿಟಿ ಇಸ್ ದ ಹೈಯೆಸ್ಟ್. ಅಂದ್ರೆ 1 ಕೋಟಿಗಿಂತ ಜಾಸ್ತಿ ಪಾಪ್ಯುಲೇಷನ್ಸ್ ಇರೋವೆಲ್ಲ ಮೆಗಾ ಸಿಟೀಸ್ ಬಂದ್ಬಿಡತ್ತೆ. ಸೊ ಹೈಯೆಸ್ಟ್ ಯಾವ್ದು? ಮೆಗಾ ಸಿಟಿ ಯಾವ್ದು? ಬಿ. ಸೊ ಬಿ ಲಾಸ್ಟ್ ಅಲ್ಲಿ ಇರೋದು ಯಾವ್ದು ಆಪ್ಷನ್? ಆಪ್ಷನ್ 1 ಅಲ್ಲಿ ಇದೆ ಸರ್, ಅಲ್ವಾ? ಸೊ ಎ ವಿಲ್ ಬಿ ದ ಆನ್ಸರ್. ಅದ್ರಲ್ಲಿ ನೋಡೋಣ, ನಮ್ಗೆ ಹೆಂಗಿದ್ರು ಗೊತ್ತಿರೋ ಪ್ರಕಾರ ಟೌನ್ ಇಸ್ 5000, ರೂರಲ್ ಏರಿಯಾ 5000 ಗಿಂತ ಕಮ್ಮಿ ಪಾಪ್ಯುಲೇಷನ್ ಇರ್ಬೇಕು, ಅಥವಾ ಟೌನ್ ನಾವೇನಂತೀವಿ 5000 ಗಿಂತ ಜಾಸ್ತಿ ಪಾಪ್ಯುಲೇಷನ್ ಇರ್ಬೇಕು. ಮತ್ತೆ ಅದಾದ್ಮೇಲೆ 1 lakh ಇಂಟರ್ಮೀಡಿಯೇಟ್ ಟೌನ್ ಮತ್ತೆ ಸಿಟಿ, ಇಂಟರ್ಮೀಡಿಯೇಟ್ ಮತ್ತೆ 1 lakh ಸಿಟೀಸ್, 10 lakh ಸಿಟೀಸ್, 1 crore ಸಿಟೀಸ್. ಎಕ್ಸಾಕ್ಟ್ಲಿ ಸರ್. 1 lakh ಸಿಟಿ, 10 lakh ಸಿಟಿ, ಮೆಗಾ ಸಿಟಿ, ಮೆಟ್ರೋಪಾಲಿಟನ್ 10 lakh ಪ್ಲಸ್ 1 crore ಪ್ಲಸ್ ಮೆಗಾ, ಆ ತರ ಬಂದ್ಬಿಡುತ್ತೆ. ಸೊ ಆನ್ಸರ್ ಈಸಿ ಯಾವ್ದು? ಮೆಗಾ ಒಂದು ಗೊತ್ತಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಸೂಪರ್ ಸರ್. ಸೊ ಆನ್ಸರ್ ಒಂದೇ ಒಂದಿದೆ. ಓಕೆ ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಫಾರೆಸ್ಟ್ ಇಸ್ ಮೋಸ್ಟ್ ವೈಡ್ ಸ್ಪ್ರೆಡ್ ಇನ್ ಇಂಡಿಯಾ? ಥ್ರಾನ್, ಎವರ್ಗ್ರೀನ್, ಡೆಸಿಡಿಯಸ್, ಡ್ರೈ ಡೆಸಿಡಿಯಸ್ ಅಂತ ಕೇಳ್ತಿದೆ. ಸೊ ಸರ್ ಹೇಳಿ ಸರ್. ಒಂದು ಟ್ರಾಪಿಕಲ್ ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ, ಅದು ಎಲ್ಲ ಟ್ರಾಪಿಕಲ್ ಕೊಟ್ಬಿಟ್ಟಿದ್ದಾರೆ. ಯಾಕೆ ನಾವ್ ಇರೋದೇ ಟ್ರಾಪಿಕಲ್, ಬಿಟ್ವೀನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಈಕ್ವೇಟರ್ ಮಧ್ಯದಲ್ಲೇ ನಾವಿರೋದಲ್ವಾ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ಇಂಡಿಯಾ ಅಲ್ವಾ. ಈಗ ಎಲ್ಲ ಟ್ರಾಪಿಕಲ್ ಇದೆ. ಇಂಡಿಯಾದಲ್ಲಿ ಎವರ್ಗ್ರೀನ್ ಜಾಸ್ತಿ ಇದೆಯಾ? ತುಂಬಾ ಮಳೆ ಬೀಳೋ ಜಾಗಗಳು ಹೌದಾ? ವೆಸ್ಟರ್ನ್ ಘಾಟ್ಸ್ ಇದೆ, ಅಂಡಮಾನ್ ನಿಕೋಬಾರ್ ಇರ್ಬೋದು, ನಾರ್ತ್ ಈಸ್ಟ್ ಬಟ್ ತುಂಬಾ ಇಲ್ಲ. ಸೊ ಎವರ್ಗ್ರೀನ್ ಹೋಯ್ತು. ಥಾರ್ನಿ ಫಾರೆಸ್ಟ್ ಇದೆಯಾ? ಜಾಸ್ತಿ ಇಲ್ಲ, ಥಾರ್ನಿ ಫಾರೆಸ್ಟ್ ಕೂಡ ಕಮ್ಮಿನೇ. ಸೊ ನಮ್ಗೀಗ ಡೆಸಿಡಿಯಸ್, ಡ್ರೈ ಡೆಸಿಡಿಯಸ್. ನಮ್ಗೆ ಡೆಸಿಡಿಯಸ್ಗೆ ಡ್ರೈ ಡೆಸಿಡಿಯಸ್ಗೆ ರೈನ್ಫಾಲ್ ಒಂದು ಡಿಫ್ರೆನ್ಸ್. ನಮ್ಗೆ ಇಂಡಿಯಾದಲ್ಲಿ ರೈನ್ಫಾಲ್ ಜಾಸ್ತಿ ಇದೆಯಾ ಆವರೇಜ್ ಆಗಿದೆ? ಆವರೇಜ್ ಇದೆ ಸರ್. ಸೊ ಹಂಗಾದ್ರೆ ಡ್ರೈ ಡೆಸಿಡಿಯಸ್ ಆಗ್ಬೇಕಾ ಆನ್ಸರ್? ಸೊ ಆನ್ಸರ್ ವಿಲ್ ಬಿ ಬಿಟ್ವೀನ್ ಡೆಸಿಡಿಯಸ್ ಮತ್ತೆ ಡ್ರೈ ಡೆಸಿಡಿಯಸ್. ಲೆಟ್ಸ್ ಸಿ ವಾಟ್ KA ವಿಲ್ ಸೇ. KA ಡೆಸಿಡಿಯಸ್ ಕೊಡ್ತಾರೆ ಅಥವಾ ಡ್ರೈ ಡೆಸಿಡಿಯಸ್? ನೋಡೋಣ, ಲೆಟ್ಸ್ ವೇಟ್ ಅಂಡ್ ಸಿ. ಇದು ಆನ್ಸರ್ ಆಂಬಿಗ್ಯೂಟಿ ಇರುತ್ತೆ. ಆನ್ಸರ್ ನಾವು ಮೋಸ್ಟ್ಲಿ ಏನ್ ಬರ್ಬೋದು? ಡ್ರೈ ಅನ್ಕೊಂಡಿದ್ವಿ, ಡ್ರೈ ಡೆಸಿಡಿಯಸ್ ಅನ್ಕೊಂಡಿದ್ವಿ. ನೋಡೋಣ KA ಏನ್ ಕೊಡ್ತಾರೆ ಅಂತ. ಯಾಕಂದ್ರೆ ಅವ್ರದ್ದು ಕನ್ಫರ್ಮೇಶನ್ ಲಾಸ್ಟ್, ಅದು ಅವ್ರು ಹೇಳಿದ್ದೆ ಫೈನಲ್ ಇರುತ್ತೆ. ಸೊ ಥ್ರಾನ್ ಮತ್ತೆ ಎವರ್ಗ್ರೀನ್ ಅಂತೂ ಬರಲ್ಲ ಅಂತ ನಾವು ಕನ್ಫರ್ಮ್ ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಡೆಸಿಡಿಯಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡೆಸಿಡಿಯಸ್ ಮಾಯ್ಸ್ಟ್ ಇದೆ, ಡ್ರೈ ಡೆಸಿಡಿಯಸ್ ಇದೆ. ಸೊ ಅವ್ರು ಯಾವ್ದನ್ನ ಡೆಸಿಡಿಯಸ್ ಆಗಿ ಡಿಫೈನ್ ಮಾಡ್ತಾರೆ? ಈಗ ಡೆಸಿಡಿಯಸ್ ಅಂದ್ರೆ ಮಾಯ್ಸ್ಟ್ ಆಗಿ ತಗೊಳ್ತಾರ ಅಥವಾ ಓವರ್ ಆಲ್ ಡೆಸಿಡಿಯಸ್ ತಗೋತೀರಾ? ಅದ್ರ ಮೇಲೆ ಇದ್ರ ಆನ್ಸರ್ ಹೋಗುತ್ತೆ. ಯಾಕಂದ್ರೆ ಟ್ರಾಪಿಕಲ್ ಡೆಸಿಡಿಯಸ್ ಬಿಗರ್ ಸರ್ಕಲ್, ಅದನ್ನ 2 ಟೈಪ್ ಡಿವೈಡ್ ಮಾಡ್ತೀವಿ, ಡ್ರೈ ಡೆಸಿಡಿಯಸ್, ಮಾಯ್ಸ್ಟ್ ಡೆಸಿಡಿಯಸ್. ಸೊ KA ಹೆಂಗ್ ಇಂಟರ್ಪ್ರೇಟ್ ಮಾಡುತ್ತೆ ಅದ್ರ ಆನ್ಸರ್ ಅದ್ರ ಪ್ರಕಾರ ಇದ್ರಲ್ಲಿ ಇರುತ್ತೆ ಸರ್. ಓಕೆ ಸರ್. Consider the following statements and select the correct options using the codes given below. Tsunamis are tidal waves. Tsunamis are large waves that are usually the result of seismic activity. Only vertical seismic disturbances cause a tsunami. Tsunamis occur every 2 to 3 years. So, ಯಾವ್ದು ತಪ್ಪಿದೆ ಅನ್ಸುತ್ತೆ ಸರ್? ಸಿಂಪಲ್ ಆಗಿ ನಮ್ಗೆ ಗೊತ್ತಿರೋದು, ಸುನಾಮಿ ಆಗ್ಬೇಕು ಅಂದ್ರೆ ಭೂಕಂಪ ಆಗ್ಬೇಕು, ಅರ್ಥಕ್ವೇಕ್ ಆಗ್ಬೇಕು ಅಲ್ವಾ. ಸೊ ಟೈಡಲ್ ವೇವ್ಸ್ ಅಂದ್ರೆ, ಸೊ ಮೂನಿನ ಗ್ರಾವಿಟೇಷನಲ್ ಪುಲ್ ಇಂದ ಏನಾಗತ್ತೆ, ಭೂಮಿಯಲ್ಲಿರುವಂತ ನೀರು ಅಟ್ರಾಕ್ಟ್ ಆಗತ್ತೆ, ಅದನ್ನ ಟೈಡಲ್ ವೇವ್ಸ್ ಅಂತೀವಿ ಅಲ್ವಾ. ಸುನಾಮಿಗೂ ಟೈಡಲ್ಸ್ಗೆ ಕನೆಕ್ಷನ್ ಇಲ್ಲ, 2 ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಸೊ ಎ ಅಂತೂ ಸಾಧ್ಯನೇ ಇಲ್ಲ. Tsunamis are not caused by tidal waves here. So ನಾವು ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡುತ್ತೆ ನಮ್ಗೆ. ಸೊ ಆನ್ಸರ್ CCD. ಓಕೆ, ಗುಡ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಯೂಸಿಂಗ್ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಬ್ಯಾರೋಮೀಟರ್ ಇದಾರೆ, ಹೈಗ್ರೋಮೀಟರ್ ಇದೆ, ಎನೆಮೋಮೀಟರ್ ಇದೆ, ಥರ್ಮೋಮೀಟರ್ ಇದೆ. ನಮಗ್ ಗೊತ್ತಿರೋದಂದ್ರೆ ಥರ್ಮೋಮೀಟರ್. ಥರ್ಮೋಮೀಟರ್ ಟೆಂಪರೇಚರ್ ಇದ್ದಾಗಿಂದ ಮನೆಯಲ್ಲಿ ಜ್ವರ ಬಂದಿದ ತಕ್ಷಣ ಥರ್ಮೋಮೀಟರ್ ಮನೇಲಿ ಇಲ್ದ ಇದ್ರು ಎಲ್ಲಿ ನಮ್ಮ ಡಾಕ್ಟರ್ ಶಾಪ್ ಅಲ್ಲಿ ಇರುತ್ತೆ. ಥರ್ಮೋಮೀಟರ್ ಟೆಂಪರೇಚರ್ ಅಂತ ಗೊತ್ತಾಗೋಯ್ತು. D1 2 ಆಪ್ಷನ್ಸ್ ಹೊತ್ತೋಯ್ತು, A ಮತ್ತೆ 1 ಮತ್ತೆ 4 ಹೊತ್ತೋಯ್ತು. ನಮ್ಗೆ 2 and 3 ಅಲ್ಲಿ ಇರ್ತೀವಿ. ಮತ್ತೆ
ಇನ್ನೊಂದು ಕ್ಲೂ ಏನು, ಬ್ಯಾರೋಮೀಟರ್ ಏನು, ಬ್ಯಾರೋಮೀಟರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿರ್ಬೇಕು ಅವಾಗ 3 ಇರ್ಬೇಕು. ಆಪ್ಷನ್ ಇರೋದು ಒಂದೇ, ಯಾವ್ದು? 3 ಅಲ್ಲಿ A3 ಕೊಡ್ತಾ ಇದ್ದಾರೆ, ಆ ಬ್ಯಾರೋಮೀಟರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಮತ್ತೆ B4 ಕೊಡ್ತಿದ್ದಾರೆ, ಹೈಗ್ರೋಮೀಟರ್ ಇಸ್ ಫಾರ್ ಹ್ಯೂಮಿಡಿಟಿ, ಹೌದು. HS ಅನ್ಕೋಬೋದಾ ಸರ್? ಹೌದು. ಓಕೆ, ಅನಿಮೋಮೀಟರ್ ಅನಿಮೋಮೀಟರ್ ವಿಂಡ್ ಸ್ಪೀಡ್, ಥರ್ಮೋಮೀಟರ್ ಟೆಂಪರೇಚರ್. ಆನ್ಸರ್ ಇಸ್ 3 ಆಗೋಗುತ್ತೆ. Arrange the greenhouse gases contributing to global warming from these two most potent ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಹೆಕ್ಸಾಕ್ಲೋರೈಡ್, ಮೀಥೇನು, HFCs ಇದೆಲ್ಲ ಕೊಟ್ಟಿದ್ದಾರೆ. ಸರ್ ಯಾವ್ದು ಇರ್ಬೋದು ಕರೆಕ್ಟ್ ಆನ್ಸರ್? ಇದ್ರಲ್ಲಿ ನಾರ್ಮಲ್ ಆಗಿ ನಾವು ಅನಲೈಸ್ ಮಾಡಿದಾಗ ಲೀಸ್ಟ್ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್, ನಿಮ್ಗೂ ಗೊತ್ತಿದೆ. ವಿಲ್ ಟೇಕ್ carbon dioxide as one and we will take carbon dioxide as base and start calculating ಬೇರೆ ಎಲ್ಲ carbon dioxide ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ CO2 will be 1, ಅದರಿಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೊ ಹಂಗ್ ನೋಡಿದ್ರೆ 1 ಕರೆಕ್ಟ್ ಅನ್ಸ್ಬೋದು. ಬಟ್ ಅದ್ರ ಇಲ್ಲಿ ಏನಾಗುತ್ತೆ ಅಂದ್ರೆ ಸಲ್ಫರ್ ಹೆಕ್ಸಾಕ್ಲೋರೈಡ್ ಇದೆಯಲ್ಲ, ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪೊಟೆಂಟ್ ಗ್ಯಾಸ್, ಬಟ್ ಅದು ಲಾಸ್ಟ್ ಅಲ್ಲಿ ಕೊಟ್ಟಿಲ್ಲ ಅವರು. ಸೊ ಆಂಬಿಗ್ವಿಟಿ ಇದೆ ಇದು. ಬಿ ಲಾಸ್ಟ್ ಅಲ್ಲಿ ಯಾವ್ದು ಆಪ್ಷನ್ ಇಲ್ವೇ ಇಲ್ಲ. ಎಕ್ಸಾಕ್ಟ್ಲಿ ಬಿ 1, 2 ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಆಂಬಿಗ್ವಿಟಿ ಇದೆ ಇದು ಅಷ್ಟೇ. ಸೊ ಕೆ ಅವರು ಗ್ರೇಸ್ ಕ್ವಶನ್ಸ್ ಕೊಡ್ತಾರ ಅಥವಾ ದೇ ವಿಲ್ ಹ್ಯಾವ್ ಅ ಡಿಫರೆಂಟ್ ಇಂಟರ್ಪ್ರಿಟೇಷನ್? ಇಲ್ಲಿರೋ ಆಪ್ಷನ್ ಒಂದು ಕರೆಕ್ಟ್ ಇದೆಯಾ ನೋಡೋಣ, ಕೆ ಅವ್ರಿಗೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ. ಓಕೆ ಸರ್, ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಇನ್ನೊಂದು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಸಿಕ್ತು, ಬಟ್ ನಮ್ಗೆ ಆಗ್ಲಿ ನಮ್ ಸ್ಟೂಡೆಂಟ್ ಕಮ್ಯುನಿಟಿಗೆ ಆಗ್ಲಿ ಈ ವರ್ಡ್ಸ್ ಎಲ್ಲ ನೋಡ್ಬಿಟ್ರೆ ಯಾವ್ದಿರೋ ಹೊಸ ವರ್ಡ್ NCERT ಬೇಸಿಸ್. NCERT ಡೈರೆಕ್ಟ್ ಕ್ವಶನ್ ಇವೆಲ್ಲ NCERT ಇಂದ ತೆಗ್ದಿರೋದು. ಹೌದಾ? ಓಕೆ ಸರ್. ಸರ್ ಇಲ್ಲಿ ಕೆಲವು ಇದಿದೆ, ಲಿಸ್ಟ್ 1 ಮತ್ತೆ 2 ಸೆಲೆಕ್ಟ್ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಏನಂದ್ರೆ ಸೋಷಿಯಲ್ ಗ್ರೂಪ್ ಪ್ರಾಕ್ಟಿಸಿಂಗ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂದ್ರೆ ಜುಮ್ ಕಲ್ಟಿವೇಶನ್ ಇರ್ಬೋದು, ಅಂತಹ ಕಲ್ಟಿವೇಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಯಾವ್ದಿರ್ಬೋದು ಸರ್ ಇದ್ರಲ್ಲಿ? ಈಗ ಸಿಂಪಲ್ ಆಗಿ ಲದಾಂಗ್ ಬಂದ್ಬಿಟ್ಟು ಮಲೇಷ್ಯಾ, ಮತ್ತೆ ತಮ್ಲೆ ಬಂದ್ಬಿಟ್ಟು ಥೈಲ್ಯಾಂಡ್. ಸೊ A4 ಇರ್ಬೇಕು, B3 ಇರ್ಬೇಕು. ಯಾವ್ದಿದೆ ಆಪ್ಷನ್? A4 B3. A4 ಮತ್ತೆ B3 ಆಪ್ಷನ್ 1 ಅಲ್ಲಿ ಇದೆ. ಆಪ್ಷನ್ 1 ಹೋಗುತ್ತೆ ಅಲ್ವಾ? ಸೊ ಈಸಿಯಾಗಿ ನಮ್ಗೆ ಸಿಗ್ಬಿಡುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಇಂಡಿಯಾದಲ್ಲಿ ಪೋಡಾ ಈ ತರ ಎಲ್ಲ ನಮ್ದು ಸಬ್ಸಿಸ್ಟೆಂಟ್ ಕಲ್ಟಿವೇಶನ್ ಅಥವಾ ಜುಮ್ ಕಲ್ಟಿವೇಶನ್ ಇರುತ್ತಲ್ಲ, ಅದು ಪೋಡು ಇದು ಇಂಡಿಯಾಗೆ ಸಂಬಂಧಪಟ್ಟಿದ್ದು C1 ಆಗಿ ಆಗುತ್ತೆ. ಸೊ ಅದೊಂದು ಕ್ಲೂ ಸಿಗುತ್ತೆ ನಮ್ಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ 22 ನೋಡೋಣ. Okay. Which of the following states in order of, arrange the following states in order of area under land degradation from high to low. So highest first ಬರ್ಬೇಕು, highest degraded ಜಾಗ. ಇಲ್ಲಿ highest degraded ಯಾವ್ದಿರುತ್ತೆ? ರಾಜಸ್ಥಾನ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರದಲ್ಲಿ. ಒಂದು ಲಾಜಿಕ್ ತಗೊಳ್ಳೋಣ. ಸೊ ಲ್ಯಾಂಡ್ ಡಿಗ್ರೇಡೇಷನ್ ಆಗ್ಬೇಕು ಅಂದ್ರೆ ಫಾರೆಸ್ಟ್ ಕವರ್ ಕಮ್ಮಿ ಇರ್ಬೇಕು ಅಲ್ವಾ? ಲ್ಯಾಂಡ್ ಡಿಗ್ರೇಡೇಷನ್ ಆಗೋದು ಫಾರೆಸ್ಟ್ ಕವರ್ ಕಮ್ಮಿ ಆದಾಗ, ಮತ್ತೆ ಸಾಯಿಲ್ ಎರೋಷನ್ ಆದಾಗ. ಸೊ ಹೈಯೆಸ್ಟ್ ಡಿಗ್ರೇಡೇಷನ್ ಎಲ್ಲಿರುತ್ತೆ? ರಾಜಸ್ಥಾನ್. ಸೆಕೆಂಡ್ ಹೈಯೆಸ್ಟ್ ರಾಜಸ್ಥಾನ್ ಪಕ್ಕದಲ್ಲಿ ಗುಜರಾತ್. ಥರ್ಡ್ ಮಹಾರಾಷ್ಟ್ರ ಅಂಡ್ ಕರ್ನಾಟಕ. ಮಹಾರಾಷ್ಟ್ರ. ಲಾಸ್ಟ್ ಕರ್ನಾಟಕ. ಓಕೆನಾ? ಸೊ ಆ ತರ ತಗೋಬಹುದು. ಓಕೆ ಸರ್. ನೆಕ್ಸ್ಟ್ ಬಯೋ ಇಂಡಿಕೇಟರ್ಸ್ ಆಫ್ ಅರ್ಬನ್ ಏರ್ ಕ್ವಾಲಿಟಿ ಮೆಜರ್ಸ್. ಡೈರೆಕ್ಟ್ ಕ್ವಶನ್ ಇದು ನಮ್ಮ ಎನ್ವೈರನ್ಮೆಂಟ್ ಬುಕ್ ಅಲ್ಲಿ ಖುಷಿ ಆಗತ್ತೆ ನೋಡಿದ್ರೆ. ಪಿಕ್ಚರ್ ಕೂಡ ಇದೆ ಇದ್ರಲ್ಲಿ. ಡೈರೆಕ್ಟ್ ಕ್ವಶನ್ ಬಂದಿದೆ. ಸೊ ಆನ್ಸರ್ ಏನಿದೆ? ಲೈಸೆನ್ಸ್ ಅಲ್ವಾ? ಸೊ ಲೈಸೆನ್ಸ್ ಡೈರೆಕ್ಟ್ ಏನ್ ಮಾಡುತ್ತೆ ಇದು ಲೈಸೆನ್ಸ್? ದೇ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ ಫ್ರಮ್ ಏರ್ ಇಂದ ನ್ಯೂಟ್ರಿಯೆಂಟ್ಸ್ ತಗೊಂಡು ಸರ್ವೈವ್ ಆಗುತ್ತೆ. ಸೊ ಅದ್ ಮಾಡೋ ಪ್ರಾಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಏರ್ದು ಕ್ವಾಲಿಟಿ ಕೂಡ ಇಂಡಿಕೇಟ್ ಮಾಡುತ್ತೆ. ಹೌದು. ಸೊ ಏರ್ ಅಲ್ಲಿ ಇರುವಂತ ನ್ಯೂಟ್ರಿಷನ್ಸ್ ಕಮ್ಮಿ ಆಗಿ ಪೊಲ್ಯೂಷನ್ ಜಾಸ್ತಿ ಆದಾಗ ಲೈಸೆನ್ಸ್ ಇಂಡಿಕೇಟ್ ಮಾಡುತ್ತೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ. Arrange the following global events in correct chronological order. Chronological order ಅಲ್ಲಿ ಈ ಗ್ಲೋಬಲ್ ಇವೆಂಟ್ಸ್ ಇದೆ. ಅಜೆಂಡಾ 21 ಇರ್ಬೋದು, ಫ್ರಂಟ್ಲೈನ್ ಕಮಿಷನ್ ಇರ್ಬೋದು, ತುಂಬಾ ಕಷ್ಟ ಇದೆ ನೋಡಿ ಕ್ವಶನ್. ಸ್ಟಾಕ್ ಹೋಮ್ ಇದೆ. ಯಾಕೆ ಹೇಳಿ? ಈಗ ನೋಡಿ ನಿಮ್ಗೆ ಸ್ಟಾಕ್ ಹೋಮ್ 1972, ಅಜೆಂಡಾ 21 ರಿಯೋ 1 ಅಲ್ಲೇ ಬಂದಿರೋದು, ಅದು 1992. ಮತ್ತೆ ಬ್ರಂಟ್ಲ್ಯಾಂಡ್ ರಿಪೋರ್ಟ್ 1987. ಕರೆಕ್ಟ್. ಈಸಿಯೆಸ್ಟ್ ಏನು? SDG goals 2015. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಎಂಡ್ ಆಗುತ್ತೆ 15 ಅಲ್ಲಿ. SDG ಗೋಲ್ಸ್ ಬರುತ್ತೆ ಅಲ್ವಾ? ಸೊ ಈಗ ಲಾಸ್ಟ್ ಅಲ್ಲಿ ಯಾವ್ದು ಬರ್ಬೇಕು? ಲಾಸ್ಟ್ ಅಲ್ಲಿ ಖಂಡಿತ SDG ಗೋಲ್ಸ್ ಬರುತ್ತೆ. ಆನ್ಸರ್ ಅಲ್ಲಿ ಯಾವ್ದು ಲಾಸ್ಟ್ ಇದೆ? ಸೊ ಆನ್ಸರ್ 2 ಮತ್ತೆ 3 ಅಲ್ಲಿ ಲಾಸ್ಟ್ ಇದೆ. ಸಾರಿ, ಸಿ ಅಲ್ಲ, ಸಿ ಅಂದ್ರೆ 1 ಅಲ್ಲಿ ಲಾಸ್ಟ್ ಇದೆ ಸರ್. ನೋಡಿ, ಸಿ ಇಸ್ ದ ಲಾಸ್ಟ್ ಆಗೋಗುತ್ತೆ. ಸೊ ಆನ್ಸರ್ ಬಂದು
ಆನ್ಸರ್ ಬಂದ್ಬಿಟ್ಟು 1 ಆಗಿ ಹೋಗುತ್ತೆ. ಓಕೆ. ಸ್ಟಾಕ್ಹೋಮ್ ಕನ್ವೆನ್ಷನ್ 1972, ಬ್ರೆಡ್ ಲೈನ್ ಕಮಿಷನ್ 1987. ಎಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ವಾ? ಹೌದು ಸರ್. ಅಜೆಂಡಾ 21 1992. SDG ಗೋಲ್ಸ್ ಬಂದು ಅಂದ್ರೆ ಮತ್ತೆ ಹೇಳ್ತೇನೆ, ನಮ್ಮ ಭೈರಪ್ಪ ಸರ್ ಬರ್ದಿರುವಂತ ಎನ್ವೈರನ್ಮೆಂಟ್ ಎಕಾಲಜಿ ಬುಕ್ ಅಲ್ಲಿ ಈ ಕ್ರೊನಾಲಜಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಮೇಜರ್ ಎನ್ವಿರಾನ್ಮೆಂಟಲ್ ಸಮಿಟ್ಸ್ ಆಗಿರ್ಬೋದು, ಇವೆಂಟ್ಸ್ ಆಗಿರ್ಬೋದು, ನೀಟಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಓಕೆ ಸರ್. ಮ್ಯಾಚ್ ಲಿಸ್ಟ್ 1 ಅಂಡ್ ಲಿಸ್ಟ್ 2 ಅಂತಿದೆ. ಆರ್ಗನೈಸೇಷನ್ ಕೊಟ್ಟಿದೆ. ಸಾರ್ಕ್ ಅಂದ್ರೆ ಸೌತ್ ಏಷ್ಯಾ. ಇಲ್ಲಿ ಸೌತ್ ಏಷ್ಯಾ ಯಾವ್ದಿದೆ ನೋಡಿ. ಸೌತ್ ಏಷ್ಯಾ ಫಸ್ಟ್ ಒನ್ ಇದೆ. ನೆಕ್ಸ್ಟ್ ಓಕೆ. ಈಸ್ಟರ್ನ್ ಅಂದ್ರೆ ಆಸಿಯಾನ್ ಅಂದ್ರೆ ಸೌತ್ ಈಸ್ಟ್ ಅಲ್ವಾ? ನಮ್ಗೆ ಫುಲ್ ಫಾರ್ಮ್ ಗೊತ್ತಿದ್ರೆ ಸಾಕು. ಇದು ಆಕ್ಚುಲಿ ನಾನು ಈ ನಡುವೆ ಮೊನ್ನೆ ಒಪೆಕ್ ಆಸಿಯಾನ್ ಕರೆಂಟ್ ಅಫೇರ್ಸ್ ಅಲ್ಲ, ಪ್ರಚಲಿತ ಪ್ರತಿಧ್ವನಿ ನಮ್ದು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅಲ್ಲಿ ಕಂಪ್ಲೀಟ್ ಇದನ್ನ ಮಾಡಿದ್ವಿ. ಕ್ಲಾಸಸ್ ಇದೆ. ಮತ್ತೆ ನಮ್ಮ ನವೆಂಬರ್ ಅಲ್ಲಾಗ್ಲಿ ಅಕ್ಟೋಬರ್ ಅಲ್ಲಾಗ್ಲಿ ಕೂಡ ಇಂಟರ್ನ್ಯಾಷನಲ್ ಅಲ್ಲಿ ಬಂದಾಗ ಆಸಿಯಾನ್ ಬಗ್ಗೆ ಆಗ್ಲಿ, ಸಾರ್ಕ್ ಬಗ್ಗೆ ಆಗ್ಲಿ, ಒಪೆಕ್ ಬಗ್ಗೆ, ಈ ಸತಿ ಎಪೆಕ್ ಬಗ್ಗೆನೂ ಇದೆ. ಸೊ ಇಟ್ ಈಸ್ ಕಂಪ್ಲೀಟ್ ಒನ್ ಸ್ಟಾಪ್ ಸೊಲ್ಯೂಷನ್ ತರ ನಮ್ಮ ಕರೆಂಟ್ ಅಫೇರ್ಸ್ ಯಾವುದು ಬಿಟ್ಟೇ ಇಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಈ ಗ್ರೂಪ್ ಸಿ ಎಕ್ಸಾಮ್ಸ್ ಜನವರಿಯಲ್ಲಿ ಏನ್ ಬರುತ್ತೆ, ಅದಕ್ಕೆ 1 year ಕಂಪೈಲೇಷನ್ ಕಂಪ್ಲೀಟ್ ಆಗಿ ಒಂದೇ ಜಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸ್ ಆಗೋ ತರ ನೋಡ್ಕೊಳ್ತಾ ಇದ್ವಿ. ಸೊ ಮಿಸ್ ಮಾಡ್ಕೊಳ್ಳೋದು ಬೇಕಿಲ್ಲ. ಒಂದು ಸೂಪರ್ ಆಗಿರೋ ಎಕ್ಸಾಂಪಲ್ ಏನಂದ್ರೆ, ಈಗ ಮೊನ್ನೆ ನಡೆದಂತ ಇದರಲ್ಲಿ ಒಂದು ಕ್ವಶನ್ ಇದೆ, ಒಂದು ಐ ಥಿಂಕ್ 51 ಕ್ವಶನ್. ಯಾವ್ದ್ರ ಬಗ್ಗೆ ಕೇಳ್ತಿದ್ದಾರೆ? ಕಾಮನ್ವೆಲ್ತ್ ಬಗ್ಗೆ. ಸೊ ಕ್ವಶನ್ ನಂಬರ್ 53 ನೋಡಿ. ಇದು ಯಾವತ್ತಾಗಿರೋದು, ಇದು ಏನಕ್ಕೆ ಕ್ವಶನ್ ಆಗಿರೋದು ಅಂದ್ರೆ 2030 ಅಲ್ಲಿ ಕಾಮನ್ವೆಲ್ತ್ ಅಲ್ಲಿ ಇಂಡಿಯಾಗೆ ಮತ್ತೆ ಇಂಡಿಯಾ ವಿ ಗಾಟ್ 2030 ಅಲ್ಲಿ ಇಂಡಿಯಾದಲ್ಲಿ ಕಾಮನ್ವೆಲ್ತ್ ನಡೆಯುತ್ತೆ ಅಂತ ಅಲ್ವಾ? ಸೊ ಆ ಕಾಮನ್ವೆಲ್ತ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸೊ ಯಾವಾಗ ಅದು ನಮ್ದು ನೀಟಾಗಿ ಇದ್ರಲ್ಲಿ ಏನೇನು ಬರ್ದಿದೀವೋ ಈ ಸ್ಟೇಟ್ಮೆಂಟ್ಸ್ ಎಲ್ಲ ಈ ಕಂಪ್ಲೀಟ್ ಆಗಿ ಇಲ್ಲೇ ಕಾಣಿಸ್ಬಿಡುತ್ತೆ ಈ ಬುಕ್ ಅಲ್ಲ. ಸೊ ಇಲ್ಲಿ ಇವ್ರು ಹೇಳ್ತಿದ್ದಾರೆ ದಿಸ್ ಇವೆಂಟ್ ಇಸ್ ಆರ್ಗನೈಸ್ಡ್ ಬೈ in 5 years. ಇಲ್ಲಿ ನಾವು 4 years ಅಂತ ಬರ್ತಿದ್ವಿ. ಓಕೆನಾ? ಇಂಡಿಯಾ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ಕಾಮನ್ವೆಲ್ತ್ ಗೇಮ್ಸ್ ಫಾರ್ ದ ಫಸ್ಟ್ ಟೈಮ್ 1934. ಇಲ್ಲಿ ಯಾಕೆ ಕಷ್ಟ ಆಗತ್ತೆ ಈ ಕ್ವಶನ್ ಅಂದ್ರೆ, ಇಲ್ಲಿ ಎಲಿಮಿನೇಟ್ ಮಾಡಕ್ ಆಗಲ್ಲ. ಆಲ್ ಆಫ್ ದಮ್ ಇದೆ, ಓನ್ಲಿ 3 ಇದೆ, ಓನ್ಲಿ 2 ಇದೆ ಅಲ್ವಾ? ಅಷ್ಟೇ ಅಲ್ಲ, ಇಂಡಿಯಾ ಹ್ಯಾಸ್ ಹೋಸ್ಟೆಡ್ ಈವೆಂಟ್ ಟ್ವೈಸ್ ಡ್ಯೂರಿಂಗ್ 1982, 2010. ಇವಾಗ ಏನಾಗ್ತದೆ, ವಿ ಆರ್ ಹೋಸ್ಟಿಂಗ್ ಇಟ್ in 2030. ಸೊ ಇದು ಡೈರೆಕ್ಟ್ ಕ್ವಶನ್ ನಮ್ಮ ಒಂದು ಬುಕ್ ಅಲ್ಲಿ. ಸೊ ಮಲ್ಟಿ ಸ್ಟೇಟ್ಮೆಂಟ್ಸ್ ಯಾಕೆ ಇಷ್ಟೊಂದು ಕಂಟೆಂಟ್ ಕೊಡ್ತಿದ್ದಾರೆ, ವೈ ವಿ ಆರ್ ಗಿವಿಂಗ್ ಸೋ ಮಚ್ ಕಂಟೆಂಟ್, ಈಗ ಅರ್ಥ ಆಯ್ತಾ ಇದು ನೋಡಿದ ತಕ್ಷಣ? ಸೊ ಈ ತರ ತುಂಬಾ ಇದೆ. ನಮ್ಮ ಒಂದು ನವೆಂಬರ್ ಅಲ್ಲೇ 5 ಕ್ವಶನ್ಸ್ ನೋಡಿದ್ವಿ. ವೆನ್ ವಿ ಸಾ ನವೆಂಬರ್, ಅದರಲ್ಲಿ 5 ಕ್ವಶನ್ಸ್ ಡೈರೆಕ್ಟ್ ಆಗಿ ಎಲ್ಲಿಂದ ಬರ್ತದೆ, ನಮ್ಮ ನವೆಂಬರ್ ಕರೆಂಟ್ ಅಫೇರ್ಸ್ ಇಂದಾನೆ ಬರ್ತದೆ. ಓಕೆನಾ? ಸೊ ಇನ್ನ ನಿಮ್ಗೆ ಕ್ವಶನ್ಸ್ ಅದ್ರ ಬೇಕಿರುವಂತ ಟಾಪಿಕ್ಸ್ ಕೂಡ ಹೇಳ್ಕೊಂತ ಹೋಗ್ಬೋದು. ಸೊ ನೀವು ಇನ್ನ ಬೇಕಾದ್ರೆ ಯು ಕ್ಯಾನ್ ಸಿ ಕ್ವಶನ್ ನಂಬರ್ 83. 53 ಇದೆ. 53 ಆಯ್ತು. ಯಾವ್ದಕ್ಕೆ ಆಯ್ತಿದ್ದು? ನವೆಂಬರ್ದು ಇದ್ರಲ್ಲಿ. ಅಷ್ಟೇ ಅಲ್ಲ, 2025 ನೊಬೆಲ್ ಪ್ರೈಸ್ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ವಿ 2025 ನೊಬೆಲ್ ಪ್ರೈಸಸ್ ಅಲ್ಲಿ. ಅದ್ರಲ್ಲಿ ಡೈರೆಕ್ಟ್ ಆಗಿ ಯಾರ್ಯಾರು ಸಿಕ್ಕಿದೆ, ಯಾವ್ದಾವ್ದಕ್ಕೆ ಸಿಕ್ಕಿದೆ ಅನ್ನೋದು ನಿಮ್ಗೆ ಈಸಿ ಆಗಿ ಹೋಗುತ್ತೆ. ಕ್ವಶನ್ ನಂಬರ್ 55, 58 ಡೈರೆಕ್ಟ್ ಆಗಿ ಮ್ಯಾಗಝಿನ್ ಇಂದಾನೆ ಬಂದಿರೋದು. ಮತ್ತೆ ನಾವು ವಿಜ್ಞಾನ್ ಪುರಸ್ಕಾರ, ಅದು ಡೈರೆಕ್ಟ್ ಮ್ಯಾಗಝಿನ್ ಇಂದ ಬಂದಿರೋದು. ಮತ್ತೆ ಇದರಲ್ಲಿ ನಮ್ಗೆ ಒಂದು ಕ್ವಶನ್ ಕೇಳಿದ್ದಾರೆ, ಕ್ವಾಂಟಮ್ ಸಿಟಿ ಅಲ್ಲಿ ಬರ್ತದೆ ಹೆಸರುಘಟ್ಟದಲ್ಲಿ, ಅದು ಕೂಡ ಮ್ಯಾಗಝಿನ್ ಅಲ್ಲೇ. ಇದೆಲ್ಲ ನವೆಂಬರ್ ಅಲ್ಲ ಹೇಳ್ತಾ ಇರೋದು. ಬೇರೆ ಮ್ಯಾಗಝಿನ್ಸ್ ಎಲ್ಲ ಇನ್ನ ಕೂತ್ಕೊಂಡು ನೋಡಿದ್ರೆ ನಮ್ಮ ಮ್ಯಾಗಝಿನ್ಸ್ ಇಂದ ಎಲ್ಲಾ ಕ್ವಶನ್ಸ್ ಬಂದ್ಬಿಡತ್ತೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಅಂದ್ರೆ ಇದು ನಮ್ಮ ಮ್ಯಾಗಝಿನ್ ಕಂಟೆಂಟ್ ನೋಡ್ಕೊಂಡು ಹೋಗಿ, ನೋ ನೀಡ್ ಟು ರೀಡ್ ಇಟ್ ಡೀಟೇಲ್ಸ್, ಮೇಲ್ಗಡೆ ಕಂಟೆಂಟ್ ಅಲ್ಲಿ ನೋಡ್ಕೊಂಡು ಹೋಗಿ ಕೂಡ ಈಸಿಯಾಗಿ ಒಂದು 10ರಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಆನ್ಸರ್ ಮಾಡ್ಬಿಡ್ಬೋದು. ಇದು ಖುಷಿ ಆಗತ್ತೆ ನಮ್ಗೆ, ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕಂದ್ರೆ ವಿ ಆರ್ ಇನ್ ರೈಟ್ ಡೈರೆಕ್ಷನ್.
ರೈಟ್ ಪಾತ್ ಅಲ್ಲಿ ಇದ್ದೀವಿ ಅದಕ್ಕೆ. ಸೊ ಅನೇಕ ಕ್ವಶನ್ಸ್ ಗಳು ಮ್ಯಾಗಝೀನ್ ಇಂದ ಮತ್ತೆ ಕರೆಂಟ್ ಅಫೇರ್ಸ್ ಕಂಪೈಲೇಷನ್ಸ್ ಗಳಿಂದ ಬಂದಿದೆ. ಓಕೆ ಸರ್. ಸೊ ಥ್ಯಾಂಕ್ ಯು ಸರ್ ಫಾರ್ ಯುವರ್ ನಮ್ಗೆ ಹೇಗೆ ಟ್ರಿಕ್ಸ್ ಹೇಳ್ಕೊಟ್ರಿ, ಸಿಂಪ್ಲಿಫಿಕೇಶನ್ ಟ್ರಿಕ್ಸ್ ಹೇಳ್ಕೊಟ್ರಿ, ಮತ್ತೆ ಅಡ್ವೈಸಸ್ ಹೇಳ್ಕೊಟ್ರಿ ಸ್ಟೂಡೆಂಟ್ಸ್ಗೆ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಅಂಡ್ ಎಫರ್ಟ್ ಸರ್. ಥ್ಯಾಂಕ್ಸ್ ಅಲಾಟ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು.